ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಯೋಗವಂತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಹಾಕುವಂತಹ ಈ ವಿಡಿಯೋಗಳ ಮಾಹಿತಿ ನಿಮಗೆ ತ್ವರಿತವಾಗಿ ದೊರೆಯಲು ನಮ್ಮ ಯೋಗವಂತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇವತ್ತು ಬಂದು ತರಗತಿ 38ನ ಅಭ್ಯಾಸ ಮಾಡೋಣ. ಮೊದಲಿಗೆ ನಿಮ್ಮ ಅನುಕೂಲ ಇರುವಂತಹ ಆಸನಲ್ಲಿ ಕುಳಿತುಕೊಳ್ಳಿ. ಸುಖಾಸನ ಆಗೋರು ಸುಖಾಸನ, ವಜ್ರಾಸನ ಆಗೋರು ವಜ್ರಾಸನ, ನಿಮ್ಗೆ ಹೇಗೆ ಅನುಕೂಲನೋ ಆ ಥರ ಕೂತ್ಕೊಳ್ಬೋದು. ಎರಡೂ ಕೈಗಳಲ್ಲಿ ಧ್ಯಾನ ಮುದ್ರೆ, ಬೆನ್ನು ಕುತ್ತಿಗೆ ನೇರವಾಗಿರಲಿ. ಕಣ್ಗಳನ್ನು ಮೃದುವಾಗಿ ಮುಚ್ಚಿ ಮೊದಲಿಗೆ ಮುಖದ ಸ್ನಾಯುಗಳನ್ನು ವಿಶ್ರಾಂತಗೊಳಿಸಿ ಮುಖ್ಯವಾಗಿ ಹಣೆಯ ಭಾಗ ಮತ್ತು ಕಣ್ಣಿನ ಹುಬ್ಬುಗಳನ್ನು ವಿಶ್ರಾಂತಗೊಳಿಸಿ ಹಾಗೆ ನಿಮ್ಮ ಮನಸ್ಸನ್ನು ಸಹ ವಿಶ್ರಾಂತಗೊಳಿಸಿ ಮನಸ್ಸನ್ನು ಅಂತರ್ಮುಖಗೊಳಿಸಿಕೊಂಡು ಉಸಿರಿನ ಹರಿವಿನ ಮೇಲೆ ಕೇಂದ್ರೀಕರಿಸಿ ಹಾಗೆ ಉಸಿರಾಟವನ್ನು ಸಾಧ್ಯ ಆದಷ್ಟು ನಿಧಾನ ಮತ್ತು ದೀರ್ಘವಾಗಿ ಮಾಡಿ. ಈಗ 3 ಬಾರಿ ಓಂಕಾರವನ್ನು ಉಚ್ಚಾರ ಮಾಡುತ್ತಾ ತರಗತಿಯನ್ನು ಪ್ರಾರಂಭಿಸೋಣ. ಮೊದಲಿಗೆ ಸಂಪೂರ್ಣ ಉಸಿರನ್ನು ಹೊರಗಡೆ ಹಾಕಿ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಪೂರಕ ಪೂರಕ ಓಂಕಾರದ ಕಂಪನಗಳನ್ನು ಆಸ್ವಾದಿಸಿ. ಹಾಗೆ ನಿಧಾನವಾಗಿ ನಿಮ್ಮ ಬೆನ್ನ ಹಿಂದೆ ಕೈಗಳನ್ನು ಕಟ್ಟಿ ಮಣಿಕಟ್ಟನ್ನು ಹಿಡಿದುಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ್ನು ಮೇಲಕ್ಕೆ ಚಾಚಿ ಎದೆ ಭಾಗವನ್ನು ವಿಶಾಲಗೊಳಿಸಿ ಉಸಿರನ್ನು ಹೊರಡೆ ಹಾಕ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ ಹಣೆಯನ್ನು ನೆಲಕ್ಕೆ ತಾಗಿಸೋ ಪ್ರಯತ್ನ ಮಾಡಿ ಭೂತಾಯಿಗೆ ನಮನವನ್ನು ಸಲ್ಲಿಸಿ ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲೆ ಬನ್ನಿ. ಕೈಗಳನ್ನು ಮುಂದಕ್ಕೆ ತಂದು ಹಸ್ತಗಳನ್ನು ಪರಸ್ಪರ ಒತ್ತಿ ತಿಕ್ಕಿ ಹಸ್ತಗಳ ಮಧ್ಯೆ ಶಾಖೋತ್ಪತ್ತಿ ಆಗಬೇಕು. ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ. ಕಣ್ಣುಗಳ ಮೇಲಿಡಿ. ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ ನಿಧಾನವಾಗಿ ಹಸ್ತಗಳನ್ನು ಮುಂದಕ್ಕೆ ತಂದು ಹಸ್ತಗಳನ್ನು ನೋಡಿ ಹಸ್ತದರ್ಶನ. ಹಾಗೆ ಕಾಲುಗಳನ್ನು ಮುಂದಕ್ಕೆ ಚಾಚಿ ಸುಖಾಸನಕ್ಕೆ ಬನ್ನಿ.
ಕಳೆದ ತರಗತಿಗಳಲ್ಲಿ ನಾವು ಬಾಹ್ಯ ಕುಂಭಕ ಅಭ್ಯಾಸ ಮಾಡಿದ್ವಿ. ಬಾಹ್ಯ ಕುಂಭಕದಲ್ಲಿ ಉಸಿರನ್ನು ಹೊರಗಡೆ ಹಾಕಿ ಇರುವಂತಹ ಅಭ್ಯಾಸವನ್ನು ಮಾಡಿದ್ವಿ. ಉಸಿರನ್ನು ಹೊರಗಡೆ ಬಿಗಿ ಹಿಡಿಯುವಂತಹ ಅಭ್ಯಾಸವನ್ನು ಮಾಡಿದ್ವಿ. ಇವತ್ತು ಮಾಡುವಂತಹ ಅಭ್ಯಾಸ ಅದಕ್ಕಿಂತ ಮುಂದುವರೆದ ಭಾಗ. ಇದಷ್ಟು ಬಂದು ಉಡ್ಡಿಯಾನ ಬಂಧ ಅಂತ ಹೇಳಲಾಗತ್ತೆ. ಇದರಲ್ಲೂ ಸಹ ಅಭ್ಯಾಸ ಹಾಗೇ ಇರುತ್ತೆ. ಮೂಗಿಂದ ಉಸಿರನ್ನು ತಗೊಳ್ತೀವಿ, ಬಾಯಿಂದ ಉಸಿರನ್ನು ಹೊರಗಡೆ ಹಾಕ್ತೀವಿ, ಸಂಪೂರ್ಣ ಬಾಯಿಂದ ಉಸಿರನ್ನು ಹೊರಗೆ ಹಾಕಿದ ನಂತರ ಗಲ್ಲ ಎದೆ ಭಾಗ ತಾಗಿಸಿ ಹೊಟ್ಟೆಯನ್ನು ಒಳಕ್ಕೆ ಇಳಿಯೋದಕ್ಕೆ ಪ್ರಯತ್ನ ಮಾಡಬೇಕು. ಈ ಎಲ್ಲ ಅಭ್ಯಾಸ ಏನಪ್ಪ, ನಮ್ಮ ಹೊಟ್ಟೆಯ ಸ್ನಾಯುಗಳ ಮೇಲೆ ಹಿಡಿತವನ್ನು ತೆಗೆದುಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಮುಂದೆ ನಾವು ನವಲಿ ಕ್ರಿಯಾ ಮತ್ತು ಅಗ್ನಿಸಾರ ಈ ಥರದ್ದೆಲ್ಲ ಅಭ್ಯಾಸಗಳಿದ್ದಾವೆ. ಈ ಎಲ್ಲ ಅಭ್ಯಾಸಗಳನ್ನು ಮಾಡಬೇಕಂದ್ರೆ ಹೊಟ್ಟೆಯ ಭಾಗದ ಸ್ನಾಯುಗಳ ಮೇಲೆ ಹಿಡಿತ ತಗೊಳ್ಳೋದು ಅಷ್ಟೇ ಅವಶ್ಯಕವಾಗಿರುತ್ತೆ. ಅದಕ್ಕೋಸ್ಕರ ಈ ಅಭ್ಯಾಸದಲ್ಲಿ ಹೊಟ್ಟೆಯ ಸ್ನಾಯುಗಳ ಮೇಲೆ ಹಿಡಿತ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಮತ್ತು ಇದು ಒಂದೇ ದಿನಕ್ಕೆ ಬರಬೇಕು ಅಂತ ಇಲ್ಲ, ಇದೆಲ್ಲ ನಿರಂತರ ಅಭ್ಯಾಸ ಮಾಡ್ತಾ 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 ದಿನೇ ದಿನೇ ನಮ್ಮ ಹೊಟ್ಟೆಯ ಭಾಗದ ಸ್ನಾಯುಗಳ ಮೇಲೆ ಹಿಡಿತ ಸಿಗುತ್ತೆ. ಇದೆಲ್ಲ ಹೆಂಗೆ ಅಂದರೆ, ಈಗ ಒಂದು ಕಣ್ಣಿನ ಒಬ್ಬನ ಮೇಲಿಕ್ಕೆತ್ತು ಅಂತ ಹೇಳಿದ್ರೆ, ನಾನು ಹೆಂಗೆ ಮಾತಿನಲ್ಲಿ ಹೇಳಿ ಈ ಹಣೆ ಬಾಲ ಸ್ನಾಯುಗಳನ್ನ ಹಿಂಗೆ ಬಿಗಿ ಹಿಡಿಬೇಕು, ಬಿಗಿ ಹಿಡಿದಾಗ ಹಿಂಗೆ ಉಬ್ಬು ಮೇಲಕ್ಕೆ ಹೋಗುತ್ತೆ ಅಂತ ನನ್ನ ಮಾತಿನಲ್ಲಿ ಹೆಂಗೆ ಹೇಳಿದ್ರು ಸಹ ದಿನೇ ದಿನೇ ಅಭ್ಯಾಸ ಮಾಡ್ತಾ ಮಾಡ್ತಾ ನಮ್ಮ ನರಮಂಡಲಗಳು ಅದಕ್ಕೆ ಸಜ್ಜುಗೊಳ್ಬೇಕು. ನಿಧಾನವಾಗಿ ನಮ್ಮ ನರಮಂಡಲಗಳು ನಮ್ಮ ಸ್ನಾಯುಗಳ ಜೊತೆ ಏನು ಹೇಳ್ತೀವಿ, ನ್ಯೂರಲ್ ನೆಟ್ವರ್ಕ್ ಅಂತ ಹೇಳ್ತೀವಿ, ಅದನ್ನು ಇನ್ನಷ್ಟು ಹೆಚ್ಚು ಹೇಳ್ತೀವಿ ನ್ಯೂರಲ್ ನೆಟ್ವರ್ಕ್ ಸ್ಟ್ರೆಂಥನ್ ಆಗಬೇಕು ಅಂತ ಹೇಳ್ತೀವಿ. ಇನ್ನಷ್ಟು ಆ ನ್ಯೂರಲ್ ನೆಟ್ವರ್ಕು ಎಷ್ಟಾಗುತ್ತೋ ಅಷ್ಟು ಶಕ್ತಿಯುತಗೊಳ್ಳಷ್ಟು, ಎಷ್ಟು ಪಳಗದಷ್ಟು ನಮಗೆ ಅದೆಲ್ಲ ಅಭ್ಯಾಸ ಮಾಡೋಕ್ಕೆ ಗೊತ್ತಾಗುತ್ತೆ. ಅದೇ ರೀತಿ ನಮ್ಮ ಮನಸ್ಸು ಅಂದರೆ ನಮ್ಮ ಮೆದುಳಲ್ಲಿರುವಂತಹ ಸಂಕೀರ್ಣಗಳು ಅಥವಾ ನಮ್ಮ ಮೆದುಳಲ್ಲಿರುವಂತಹ ಸಿಗ್ನಲ್ಗಳು ನಮ್ಮ ಹೊಟ್ಟೆಯ ಭಾಗದ ಸ್ನಾಯುಗಳಿಗೆ ತಲುಪಿ ಅದನ್ನು ನಾವು ಹೊಟ್ಟೆ ಒಳಗೆ ತಗೊಳ್ಳೋಂಥ ಅಭ್ಯಾಸಗಳನ್ನು ಮುಂದುವರಿಸೋದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಅದಕ್ಕೆ ದಿನೇ ದಿನೇ ಅಭ್ಯಾಸ ಮಾಡ್ತಾ ಬನ್ನಿ. ದಿನೇ ದಿನೇ ಅಭ್ಯಾಸ ಮಾಡ್ತಾ 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 ಆಮೇಲೆ ಹೊಟ್ಟೆಯ ಭಾಗದ ಸ್ನಾಯುಗಳ ಮೇಲೆ ಹಿಡಿತ ಸಿಗುತ್ತೆ. ಅನಂತರ ನಾವು ಹೊಟ್ಟೆಯನ್ನು ಒಳಗಡೆ ಎಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಈಗ ಅಭ್ಯಾಸ ಒಮ್ಮೆ ಮಾಡಿ ತೋರಿಸ್ತೀನಿ ಹೆಂಗೆ ಅಂತ. ಇದರಲ್ಲಿ ಸುಖಾಸನದಲ್ಲಿ ಕುಳಿತುಕೊಳ್ತೀವಿ ಮತ್ತು ನಾನು ಮೊದಲೇ ಹೇಳಿದ್ನಲ್ಲ, ಮೂಗಿಂದ ಉಸಿರು ತಗೊಳ್ತೀವಿ, ಬಾಯಿಂದ ಸಂಪೂರ್ಣ ಉಸಿರನ್ನ ಹೊರಗಡೆ ಹಾಕಬೇಕು. ಸಂಪೂರ್ಣ ಉಸಿರನ್ನ ಹೊರ ಹಾಕಿದ ನಂತರ ಗಲ್ಲ ಇದೇ ಭಾಗ ಒತ್ಕೊಂಡು ಹೊಟ್ಟೆನ ಒಳಕ್ಕೆ ಎಳಿಬೇಕು. ಹೀಗೆ ಹೊಟ್ಟೆ ಎಳೆಯುವಂತಹ ಅಭ್ಯಾಸವನ್ನು ಉಡ್ಡಿಯಾನ ಬಂಧ ಅಂತ ಹೇಳಲಾಗತ್ತೆ. ಇದು ದಿನೇ ದಿನೇ ಎಷ್ಟಾಗುತ್ತಷ್ಟು ಹೊಟ್ಟೆನ ಒಳಕ್ಕೆ ಎಳೆಯೋದನ್ನೇ ಅಭ್ಯಾಸ ಮಾಡ್ತಾ ಬನ್ನಿ. ಈಗ ಹೆಂಗೆ ಅಂದರೆ ಒಟ್ಟು ಈಗ ನೋಡಿ, ನಾನು ಹೇಳಿದ್ನಲ್ಲ ಮುಂದೆ ನವಲಿ ಅನ್ನೋದೆಲ್ಲ ಅಭ್ಯಾಸ ಮಾಡಬೇಕಾಗಿರುತ್ತೆ. ಅಲ್ಲಿ ಹೊಟ್ಟೆ ಸ್ನಾಯುಗಳ ಮೇಲೆ ಹಿಡಿತಾ ಇಲ್ಲ ಅಂದರೆ ಅದನ್ನೆಲ್ಲ ಅಭ್ಯಾಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ಮುಂದಿನ ಅಭ್ಯಾಸಗಳು ಅನುಕೂಲ ಮಾಡಿಕೊಡುತ್ತೆ. ನೋಡಿ, ಮುಂದಿನ ಅಭ್ಯಾಸ ಹಿಂಗೆ ಬರುತ್ತೆ. ಇದು ಬಂದು ಮಧ್ಯಮ ನವಲಿ ಅಂತ ಹೇಳಲಾಗುತ್ತೆ. ಈಗ ಮಧ್ಯಮ ನವಲಿ ಎಲ್ಲ ಮಾಡಬೇಕು ಅಂದರೆ ಮೊದಲಿಗೆ ನಾನು ಹೇಳಿದ ಹೊಟ್ಟೆಯ ಭಾಗದ ಸ್ನಾಯುಗಳನ್ನು ನೀವು ಬಿಗಿ ಹಿಡಿಯುವಂಥದ್ದು ಅಥವಾ ಹೊಟ್ಟೆಯ ಭಾಗದ ಸ್ನಾಯುಗಳ ಮೇಲೆ ಹಿಡಿತ ತಗೊಳ್ಳೋದು ಚೆನ್ನಾಗಿ ಬಂದಷ್ಟು ಈ ಮಧ್ಯಮ ನವಲಿ, ವಾಮ ನವಲಿ, ನವಲಿ ಚಲನ ಈ ರೀತಿ ಅಭ್ಯಾಸಗಳನ್ನ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅದಕ್ಕೆ ಇವಾಗ ಏನು ಮಾಡಿ ಅಂದರೆ 5 ನಿಮಿಷ ಈ ವಿಡಿಯೋನ ಇಲ್ಲೇ ನಿಲ್ಲಿಸ್ಕೊಂಡು ನಿಮ್ಮ ಪಾಡಿಗೆ ನೀವು 5 ನಿಮಿಷ ಅಭ್ಯಾಸ ಮಾಡಿ. ಅಭ್ಯಾಸ ಮಾಡಿದ ನಂತರ ತಿರ್ಗಾ ಈ ವಿಡಿಯೋ ಮುಂದುವರಿಸ್ಕೊಂಡು ಮುಂದಿನ ಅಭ್ಯಾಸಕ್ಕೆ ಹೋಗ್ಬೋದು. ಯಾಕಂದರೆ 5 ನಿಮಿಷ ನಾನು ಸುಮ್ಮನೆ ಹಾಗೆ ಇಟ್ಟರೆ ಸರಿ ಬರೋದಿಲ್ಲ. ಅದಕ್ಕೋಸ್ಕರ 5 ನಿಮಿಷ ನೀವೇ ಕೂತ್ಕೊಂಡು ಆರಾಮಾಗಿ ಅಭ್ಯಾಸ ಮಾಡಿ, ಅದು ತಿರ್ಗಾ ವಿಡಿಯೋ ಮುಂದುವರಿಸ್ಕೊಂಡು ಮುಂದಿನ ಅಭ್ಯಾಸಕ್ಕೆ ಹೋಗೋಣ. ಓಕೆ, ಈಗೆಲ್ಲ ಅಭ್ಯಾಸ ಮುಗಿಸಿದ್ದೀರಾ ಅಂತ ಅಂದ್ಕೊಳ್ತೀನಿ. ಈಗ ಮುಂದಿನ ಅಭ್ಯಾಸದಲ್ಲಿ 2 ಕೈಗಳಲ್ಲಿ ಹಸ್ತಬಂಧ ಮಾಡಿಕೊಂಡು ಕೈಗಳನ್ನು ಮೇಲಕ್ಕೆ ಚಾಚಿ ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10. ಹಾಗೆ ನಿಮ್ಮ ಎಡ ಹಸ್ತವನ್ನು ಬಲಮಂಡಿ ಮೇಲಿಡಿ, ಸೊಂಟವನ್ನು ಬಲಪಕ್ಕಕ್ಕೆ ತಿರುಗಿಸಿ, ಕುತ್ತಿಗೆ ಹಿಂದೆ ತಿರುಗಿಸಿ ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10. ಉಸಿರನ್ನು ತಗೊಳ್ತಾ ಕೈಗಳನ್ನು ಮುಂದಕ್ಕೆ, ಉಸಿರನ್ನು ಹೊರ ಹಾಕುತ್ತಾ ಹಾಗೆ ಇನ್ನೊಂದು ಪಕ್ಕಕ್ಕೆ ಸೊಂಟ ತಿರುಗಿಸಿ. 1 2 3 4 5
6 7 8 9 10. ಉಸಿರನ್ನು ತಗೊಳ್ತಾ ಕೈಗಳನ್ನು ಮುಂದಕ್ಕೆ, ಹಾಗೆ ಮಂಡಿಯ ಮೇಲೆ ಹಸ್ತಗಳನ್ನು ಹೊರಿ. ಭುಜಗಳ ವ್ಯಾಯಾಮ 1 2 3 4 5. ಹಾಗೆ ವಿರುದ್ಧ ದಿಕ್ಕಿನಲ್ಲಿ 1 2 3 4 5. ಹಾಗೆ ಎರಡೂ ಕೈಗಳನ್ನು ಭುಜ ಸಮಾಂತರವಾಗಿ ಚಾಚಿ ಮುಷ್ಟಿಯನ್ನು ಕಟ್ಟಿ ಮಣಿಕಟ್ಟಿನ ವ್ಯಾಯಾಮ 1 2 3 4 5. ಹಾಗೆ ವಿರುದ್ಧ ದಿಕ್ಕಿನಲ್ಲಿ 1 2 3 4 5. ಕೈ ಬೆರಳಿನ ವ್ಯಾಯಾಮ 1 2 3 4 5 6 7 8 9 10. ಹಾಗೆ ಮಂಡಿಯ ಮೇಲೆ ಹಸ್ತಗಳು. ಕತ್ತಿನ ವ್ಯಾಯಾಮ, ಕುತ್ತಿಗೆಯನ್ನು ಬಾಗಿಸ್ಕೊಳ್ಳಿ. 1 ಉಸಿರನ್ನು ತಗೊಳ್ತಾ ಕತ್ತನ ಮೇಲೆ ಚಾಚಿ, ಹಾಗೆ ಉಸಿರನ್ನು ಹೊರಗಡೆ ಹಾಕ್ತಾ ಕುತ್ತಿಗೆಯನ್ನು ಬಾಗಿಸಿ. 3 ಕತ್ತನ ಮೇಲಕ್ಕೆ. 4 5 6 7 8 9 10. ಹಾಗೆ ಕತ್ತನ್ನು ಸಾಧಾರಣ ಸ್ಥಿತಿಗೆ, ಕತ್ತನ ಬಲಕ್ಕೆ ಮತ್ತು ಎಡಕ್ಕೆ 1, ಹಾಗೆ ಕತ್ತನ ಬಲಗಡೆಗೆ ತಿರುಗಿಸಿ. 2 ಹಾಗೆ ಎಡಪಕ್ಕಕ್ಕೆ. 3 ಬಲಪಕ್ಕಕ್ಕೆ. 4 5 6 7 8 9 10. ಹಾಗೆ ಕತ್ತನ ಸಾಧಾರಣ ಸ್ಥಿತಿಗೆ ತನ್ನಿ. ಮತ್ತು ಒಂದು ಅಂಶ ನಾನು ಮರ್ತುಬಿಟ್ಟೆ ಉಡ್ಯಾನ ಬಂದ ಹೇಳಬೇಕಂದ್ರೆ, ಉಡ್ಯಾನ ಬಂದ ಅಭ್ಯಾಸ ಮಾಡಬೇಕಂದ್ರೆ ಏನಾಗುತ್ತೆ, ಮೂಗಿಂದ ಉಸಿರು ತೊಗೊಳ್ತೀವಿ, ಬಾಯಿಂದ ಹೊರಗಡೆ ಹಾಕ್ತೀವಿ, ಗಲ್ಲ ಎದೆಗೆ ತಾಗಿಸಿ ಹೊಟ್ಟೆ ಒಳಗೆ ಕೆಳ್ಕೊಳ್ತೀವಿ. ಯಾವಾಗಂದರೆ ಉಸಿರನ್ನ ಹೊಟ್ಟೆ ಒಳಗೆ ಎಳೆದಾಗ ಉಸಿರನ್ನ ಬಿಗಿ ಹಿಡ್ದೇ ಇರ್ತೀವಿ. ಅದು ಉಸಿರಾಟ ಮಾಡಬಾರ್ದು. ಹೊಟ್ಟೆ ಒಳಗೆ ಎಳ್ಕೊಂಡು ಉಸಿರನ್ನ ಹಾಗೆ ಬಿಗಿ ಹಿಡ್ಕೊಂಡಿರ್ತೀವಿ. ಯಾವಾಗ ತುಂಬ ಸುಸ್ತಾಗುತ್ತಲ್ಲ, ಒಂದು 15 ಸೆಕೆಂಡು 20 ಸೆಕೆಂಡು ಅಭ್ಯಾಸ ಮಾಡಿದ್ಮೇಲೆ ಕೆಲವರು ಇನ್ನಷ್ಟು ಜಾಸ್ತಿ ಹೊತ್ತು ಸಹ ಮಾಡ್ಬೋದು. ನಿಮ್ಗೆ ಯಾವಾಗ ತುಂಬ ಕಷ್ಟ ಆಗುತ್ತೆ, ಅಲ್ಲಿ ಇರೋಕ್ಕಾಗಲ್ಲ ಅಂದಾಗ ಕುತ್ತಿಗೆ ಮೇಲಕ್ಕೆ ಎತ್ಕೊಂಡು, ಮೇಲಕ್ಕೆ ಅಂದರೆ ತುಂಬ ಮೇಲಕ್ಕಲ್ಲ, ಸಾಧಾರಣ ಸ್ಥಿತಿಗೆ ತಂದು ಸಾಧಾರಣ ಉಸಿರಾಟ ಮಾಡಬೇಕು. ಉಸಿರಾಟ ವೇಗವಾಗಿ ನಡೀತಾ ಇರುತ್ತೆ, ಅದು ಸಾಧಾರಣಕ್ಕೆ ಬರೋವರೆಗೂ ಕಾಯಬೇಕು. ಉಸಿರಾಟ ಸಾಧಾರಣ ಸ್ಥಿತಿಗೆ ಬಂದ ನಂತರ ತಿರ್ಗಾ 2ನೇ ಸುತ್ತಿಗೆ ಹೋಗಬೇಕು. ಕೆಲವೊಂದ್ಸರಿ ಏನು ಅಭ್ಯಾಸದಲ್ಲಿ ಏನು ತಪ್ಪಾಗುತ್ತೆ ಅಂದರೆ, ನಾವು ಕುತ್ತಿಗೆಯನ್ನು ಮೇಲಕ್ಕೆ ಎತ್ತಿ ಸಾಧಾರಣ ಉಸಿರಾಟ ಮಾಡ್ತೀವಿ, ಇನ್ನೂ ಉಸಿರಾಟ ವೇಗವಾಗಿರ್ಬೇಕಂದ್ರೆ 2ನೇ ಸುತ್ತಿಗೆ ಹೋಗ್ಬಿಡ್ತೀವಿ ಅಂತ ಹಿಂಗೆ ಹೋಗ್ಬಿಡ್ತೀವಿ. ಆದಷ್ಟು ಉಸಿರನ್ನು ಸಾಧಾರಣ ಸ್ಥಿತಿಗೆ ಬರೋವರೆಗೂ ಕಾಯಬೇಕು. ಉಸಿರಾಟ ಸಾಧಾರಣ ಸ್ಥಿತಿಗೆ ಬಂದ ನಂತರ 2ನೇ ಹಂತಕ್ಕೆ ಅಭ್ಯಾಸಕ್ಕೆ ಹೋಗಬೇಕು. ಅದಕ್ಕೆ ನಾನು ಇದರಲ್ಲಿ ನಾನು ಸೂಚನೆಗಳನ್ನು ಕೊಟ್ಟಿಲ್ಲ. ಒಬ್ರಿಗೊಬ್ರಿಗೆ ಬದಲಾವಣೆ ಆಗ್ತಾ ಹೋಗುತ್ತೆ. ಒಬ್ರಿಗೆ ಒಂದು 10-15 ಸೆಕೆಂಡ್ಗಳಿಗೇ ಉಸಿರಾಟ ಸಾಧಾರಣಕ್ಕೆ ಬಂದ್ಬಿಡುತ್ತೆ, ಕೆಲವೊಬ್ಬರಿಗೆ ಇನ್ನೊಂದು 30 ಸೆಕೆಂಡ್ ತೊಗೊಳುತ್ತೆ. ಅದಕ್ಕೋಸ್ಕರ ಒಬ್ರಿಗಿಂದ ಒಬ್ರಿಗೆ ಬದಲಾವಣೆ ಇರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಯಾವುದು ನಾನು ನಿಮಗೆ ಈ ಸಮಯಕ್ಕೆ ಇವಾಗ ಉಸಿರು ತೊಗೊಳ್ಳಿ, ಉಸಿರು ಬಿಡಿ ಅಂತ ನಾನಿಲ್ಲಿ ಏನು ಸೂಚನೆಗಳನ್ನ ಕೊಟ್ಟಿಲ್ಲ. ಅದಕ್ಕೋಸ್ಕರ ನೀವೇ 5 ನಿಮಿಷ ಇಟ್ಕೊಂಡು, 5 ನಿಮಿಷ ವಿಡಿಯೋ ನಿಲ್ಲಿಸ್ಕೊಂಡು ನೀವೇ 5 ನಿಮಿಷ ಅಭ್ಯಾಸವನ್ನು ಮಾಡಿದ ನಂತರ ಈ ಮುಂದಿನ ಶಿಥಿಲೀಕರಣ ವ್ಯಾಯಾಮಗಳಿಗೆ ನೀವು ಬರ್ಬೋದು. ಈಗ ಕಾಲುಗಳನ್ನು ಮುಂದಕ್ಕೆ ಚಾಚಿ, 2 ಕಾಲುಗಳನ್ನು ಅಲುಗಾಡಿಸಿ, ಹಾಗೆ ಕಾಲುಗಳನ್ನು ಕೂಡಿಸಿ, ಪಾದಾಂಗುಲಿ ಚಾಲನೆ. 1 ಕಾಲು ಬೆರಳುಗಳನ್ನು ಮಡಚಿ, 2 3 4 5 6 7 8 9 10. ಪಾದಚಾಲನೆ. 1 2 3 4 5 6 7 8 9 10. ಪಾದಭ್ರಮಣ. 1 2 3 4 5. ಹಾಗೆ ವಿರುದ್ಧ ದಿಕ್ಕಿನಲ್ಲಿ 1 2 3 4
5. ಈಗ ಮುಂದಿನ ಅಭ್ಯಾಸದಲ್ಲಿ ಮಂಡಿಗಳ ಮೇಲೆ ಬರಬೇಕು. ಇದನ್ನ ವ್ಯಾಘ್ರ ಶ್ವಾಸ ಅಂತಲೂ ಕರೆಯಲಾಗುತ್ತೆ. ಬಹಳಷ್ಟು ಹೆಸರುಗಳಿದ್ದಾವೆ. ಆಂಗ್ಲ ಭಾಷೆಯಲ್ಲಿ ಹೇಳೋದಾದರೆ ಇದನ್ನ ಟೈಗರ್ ಬ್ರೀತಿಂಗು, ಕ್ಯಾಮಲ್ ಬ್ರೀತಿಂಗ್ ಈ ಥರ ಎಲ್ಲ ಕರೆಯಲಾಗುತ್ತೆ. ಅಭ್ಯಾಸ ಮತ್ತು ಅದರಲ್ಲಿ ಒಂದು ಪ್ರಭೇದವನ್ನು ಅಭ್ಯಾಸ ಮಾಡೋಣ. ಅದರಲ್ಲಿ ಬಹಳಷ್ಟು ಪ್ರಭೇದಗಳು ಬರುತ್ತೆ. ಅಲ್ಲಿ ಒಂದು ಪ್ರಭೇದವನ್ನು ಅಭ್ಯಾಸ ಮಾಡ್ತಾ ಇದ್ದೀವಿ. ಈ ಅಭ್ಯಾಸದಲ್ಲಿ ಮಂಡಿಗಳ ಮೇಲೆ ಬರಬೇಕು, ಹಸ್ತಗಳನ್ನು ನೆಲಕ್ಕೆ ಊರ್ತೀವಿ. ಇದರಲ್ಲಿ ಬಲಮಂಡಿಯನ್ನು ಸ್ವಲ್ಪ ಮೇಲೆ ಕಿತ್ಕೊಂಡು ಉಸಿರನ್ನು ಹೊರಗಡೆ ಹಾಕ್ತಾ ಹಣೆಯನ್ನು ಮಂಡಿ ಹತ್ತಿರಕ್ಕೆ ತರಬೇಕು. ತಿರ್ಗಾ ಉಸಿರನ್ನು ತಗೊಳ್ತಾ ನಿಧಾನವಾಗಿ ಕಾಲನ್ನ ಮೇಲೆ ಕೆತ್ಕೊಂಡು ಮುಂದಕ್ಕೆ ನೋಡ್ತೀವಿ. ಅಭ್ಯಾಸ ಹೆಂಗಿರುತ್ತೆ, ಮತ್ತು ಹಣೆಯನ್ನು ಮಂಡಿ ಹತ್ತಿರಕ್ಕೆ ತರಬೇಕಂದ್ರೆ ನಿಮಗೆ ಹಣೆ ಮಂಡಿಗೆ ತಾಗಿಸ್ಲೇಬೇಕು ಅಂತೇನಿಲ್ಲ. ಎಷ್ಟಾಗುತ್ತಷ್ಟು ಹತ್ತಿರಕ್ಕೆ ತಂದರೆ ಸಾಕು. ಸಾಧ್ಯದಷ್ಟು ಹತ್ತಿರಕ್ಕೆ ತನ್ನಿ. ಏನೋ ಹಣೆ ಮಂಡಿಗೆ ತಾಗ್ಸೋಕ್ಕಾದರೆ ಪರವಾಗಿಲ್ಲ, ಆದರೆ ಹಿಂಗೆ ಜೋರ ಹಿಂಗೆ ಮಾಡೋಕ್ಕೆ ಹೋಗ್ಬಾರ್ದು. ಮೂಗು ಹಣೆ ಹೊಡ್ಕೊಳ್ಳೋಂಥ ಸಂದರ್ಭ ತಗೊಳ್ಳೋದು ಬೇಡ. ನಿಧಾನವಾಗಿ ಹಣೆಯನ್ನು ಮಂಡಿ ಹತ್ತಿರಕ್ಕೆ ಈ ಥರ ತನ್ನಿ, ಅಷ್ಟೇ ಸಾಕು. ತಿರ್ಗಾ ಉಸಿರನ್ನು ತಗೊಳ್ತಾ ಮೇಲಕ್ಕೆ. ಮತ್ತು ತುಂಬ ಬಿರುಸಾಗು ಮಾಡೋದು ಬೇಡ. ನಿಧಾನಕ್ಕೆ ಉಸಿರಿನ ಜೊತೆಗೆ ನಮ್ಮ ದೇಹದ ಚಲನೆಯನ್ನು ಸರಿ ಹೊಂದಿಸ್ಕೊಂಡು ಅಭ್ಯಾಸಕ್ಕೆ ಹೋಗೋಣ. ನಾನು ಒಟ್ಟಿಗೆ ಮಾಡ್ತಾಯಿರ್ತೀನಿ, ನನ್ನೊಟ್ಟಿಗೆ ಅಭ್ಯಾಸಕ್ಕೆ ಬನ್ನಿ. ಮೊದಲಿಗೆ ಹಸ್ತಗಳನ್ನು ನೆಲಕ್ಕೆ ಊರಿ, ತುಂಬ ಹತ್ತಿರಕ್ಕೂ ಬರೋದು ಬೇಡ, ತುಂಬ ದೂರನೂ ಇಟ್ಕೊಳ್ಳೋದು ಬೇಡ. ನಿಮ್ಮ ಕೈಗಳು ಮತ್ತು ನಿಮ್ಮ ಕಾಲುಗಳು ಎರಡೂ ಸಮಾನಾಂತರವಾಗಿರಲಿ, ಪ್ಯಾರಲಲ್ ಆಗಿರಲಿ. ಈಗ ಅಭ್ಯಾಸಕ್ಕೆ ಹೋಗೋಣ. ಬಲಮಂಡಿಯನ್ನು ಮೇಲಕ್ಕೆ ಎತ್ಕೊಳ್ಳಿ. ಒಂದು ಉಸಿರನ್ನ ಹೊರಗಡೆ ಹಾಕ್ತಾ ಹಣೆಯನ್ನು ಮಂಡಿ ಹತ್ರಕ್ಕೆ ತನ್ನಿ. ಹಾಗೆ ಉಸಿರನ್ನು ತಗೊಳ್ತಾ ನಿಧಾನವಾಗಿ ಕಾಲನ್ನ ಮೇಲಕ್ಕೆ ಎತ್ಕೊಂಡು ಮುಂದೆ ನೋಡಿ. 2 ಮತ್ತೆ ಉಸಿರನ್ನ ಹೊರಗೆ ಹಾಕ್ತಾ ಹಣೆ ಮಂಡಿ ಹತ್ತಿರಕ್ಕೆ, ಮತ್ತೆ ಉಸಿರನ್ನು ತಗೊಳ್ತಾ ಕಾಲನ್ನ ಮೇಲಕ್ಕೆ. 2 ರೇಚಕ, ಪೂರಕ, 3 ರೇಚಕ, ಪೂರಕ, 4 ರೇಚಕ, ಪೂರಕ, 5 ರೇಚಕ, ಪೂರಕ, 6 ರೇಚಕ, ಪೂರಕ, 7 ರೇಚಕ, ಪೂರಕ, 8 ರೇಚಕ, ಪೂರಕ, 9 ರೇಚಕ, ಪೂರಕ, 10 ರೇಚಕ, ಪೂರಕ. ಹಾಗೆ ನಿಧಾನವಾಗಿ ಶಶಾಂಕಾಸನಕ್ಕೆ ಬನ್ನಿ. ಶಶಾಂಕಾಸನಲ್ಲಿ ನಿಮ್ಮ ದೇಹವನ್ನು ವಿಶ್ರಾಂತಗೊಳಿಸ್ಕೊಳ್ಬೇಕು. ಬೆನ್ನಿನ ಭಾಗವನ್ನು ವಿಶ್ರಾಂತಗೊಳಿಸಿ. ಮತ್ತೆ ಉಸಿರನ್ನು ತಗೊಳ್ತಾ ಹಾಗೆ ಮೇಲೆ ಬನ್ನಿ. ಎಡಪಕ್ಕಕ್ಕೆ ಅಭ್ಯಾಸಕ್ಕೆ ಹೋಗೋಣ. ಈಗ ಎಡಗಾಲ ಮೇಲೆ ಕಿತ್ಕೊಳ್ಳಿ. ಒಂದು ಉಸಿರನ್ನ ಹೊರ ಹಾಕ್ತಾ ಹಣೆಯನ್ನು ಮಂಡಿ ಹತ್ತಿರಕ್ಕೆ, ಹಾಗೆ ಉಸಿರನ್ನು ತಗೊಳ್ತಾ ಎಡಗಾಲನ ಮೇಲಕ್ಕೆ. 2 ಉಸಿರನ್ನು ತಗೊಳ್ತಾ ಮೇಲಕ್ಕೆ. 3 ರೇಚಕ, ಪೂರಕ, 4 ರೇಚಕ, ಪೂರಕ, 5 ರೇಚಕ, ಪೂರಕ, 6 ರೇಚಕ, ಪೂರಕ, 7 ರೇಚಕ, ಪೂರಕ, 8 ರೇಚಕ, ಪೂರಕ, 9 ರೇಚಕ, ಪೂರಕ, 10 ರೇಚಕ, ಪೂರಕ. ಹಾಗೆ ಮತ್ತೆ ಶಶಾಂಕಾಸನಕ್ಕೆ ಬನ್ನಿ. ಶಶಾಂಕಾಸನದಲ್ಲಿ ದೇಹವನ್ನು ಮತ್ತೊಮ್ಮೆ ವಿಶ್ರಾಂತಗೊಳಿಸಿ.
ಮತ್ತೆ ಉಸಿರನ್ನು ತಗೊಳ್ತಾ ಹಾಗೆ ಮೇಲಕ್ಕೆ ಬನ್ನಿ. ಹಾಗೆ ನಿಲ್ಲುವ ಸ್ಥಿತಿಗೆ ಬನ್ನಿ. ಎಲ್ಲರೂ ಸೂರ್ಯ ನಮಸ್ಕಾರ ಚೆನ್ನಾಗಿ ಬರುತ್ತೆ ಅಂದ್ಕೊಳ್ತೀನಿ. ಎಲ್ಲರೂ ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡೋಣ. ಒಟ್ಟು 6 ಸುತ್ತು 12 ಹಂತದ ಸೂರ್ಯ ನಮಸ್ಕಾರ ಮಾಡೋಣ. 6 ಸುತ್ತು 10 ಹಂತದ ಸೂರ್ಯ ನಮಸ್ಕಾರವನ್ನು ಅಭ್ಯಾಸ ಮಾಡೋಣ. ಎಲ್ಲರೂ ಮ್ಯಾಟ್ ಮುಂಭಾಗಕ್ಕೆ ಬನ್ನಿ. ಕಾಲುಗಳನ್ನು ಜೋಡಿಸಿ ನಿಂತ್ಕೊಳ್ಳಿ. ನಮಸ್ಕಾರ ಸ್ಥಿತಿ. ಊರ್ಧ್ವಾಸನ. ಎರಡೂ ಕೈಗಳನ್ನು ಮೇಲಕ್ಕೆ, ಸೊಂಟ ಮುಂದೆ ತಳ್ಳಿ ಹಿಂದೆ ಬಾಗಿ. ಹಸ್ತಪಾದಾಸನ. ದೇಹವನ್ನು ಹಿಗ್ಗಿಸ್ಕೊಂಡು ಮುಂದೆ ಬಾಗಿ, ಮಂಡಿ ನೇರ ಇಲ್ಲಿ, ಕುತ್ತಿಗೆ ಬಾಗಿಸ್ಕೊಳ್ಳಿ. ಏಕಪಾದ, ಬಲಗಾಲ ಹಿಂದಕ್ಕೆ, ಬಲಮಂಡಿ ನೆಲಕ್ಕೆ ತಾಗಿಸಿ, ಕತ್ತನ್ನು ಚಾಚಿ ಮುಂದೆ ನೋಡಬೇಕು. ದ್ವಿಪಾದಾಸನ. ನಿಮ್ಮ ಹೊಟ್ಟೆಯ ಭಾಗ ಭೂಮಿಗೆ ಸಮಾನಾಂತರವಾಗಿರಲಿ. ಇದೇ ಭಾಗ ಹಸ್ತಗಳ ಮಧ್ಯೆ ತರೋದಕ್ಕೆ ಪ್ರಯತ್ನ ಮಾಡಿ, ಮುಂದೆ ನೋಡಿ. ಶಶಾಂಕ. ಮಂಡಿ ನೆಲಕ್ಕೆ, ಪೃಷ್ಠಭಾಗ ಹಿಮ್ಮಡಿಯ ಭಾಗದ ಮೇಲೆ. ಸಾಷ್ಟಾಂಗ. ಮಂಡಿ, ಎದೆಯ ಭಾಗ ಮತ್ತು ಗಲ್ಲ ನೆಲಕ್ಕೆ ತಾಗಿಸೋ ಪ್ರಯತ್ನ ಮಾಡಿ. ಗಲ್ಲ ಅಥವಾ ಹಣೆಯ ಭಾಗ. ಭುಜಂಗಾಸನ. ಎದೆಯ ಭಾಗವನ್ನು ವಿಶಾಲಗೊಳಿಸ್ಕೊಂಡು ಕತ್ತನ ಮೇಲೆ ಚಾಚಿ. ಭೂಧರಾಸನ. ಹಿಮ್ಮಡಿಯನ್ನು ಕೆಳಕ್ಕೆ ಊರೋದಕ್ಕೆ ಪ್ರಯತ್ನ ಮಾಡಿ, ಕುತ್ತಿಗೆ ಬಾಗಿಸ್ಕೊಳ್ಳಿ. ಶಶಾಂಕ. ಮಂಡಿ ನೆಲಕ್ಕೆ, ಪೃಷ್ಠಭಾಗ ಹಿಮ್ಮಡಿಯ ಭಾಗದ ಮೇಲೆ. ಏಕಪಾದ, ಬಲಗಾಲ ಮುಂದಕ್ಕೆ. ಹಸ್ತಪಾದಾಸನ. ಊರ್ಧ್ವಾಸನ. ಹಸ್ತಪಾದಾಸನ. ಎಡಗಾಲ ಏಕಪಾದಾಸನ. ದ್ವಿಪಾದಾಸನ. ಶಶಂಖಾಸನ. ಸಾಷ್ಟಾಂಗ ಪ್ರಣೀತಾಸನ. ಭುಜಂಗಾಸನ. ಭೂಧರಾಸನ. ಶಶಾಂಖಾಸನ. ಎಡಗಾಲ ಏಕಪಾದಾಸನ. ಹಸ್ತಪಾದಾಸನ. ಊರ್ಧ್ವಾಸನ. ಹಸ್ತಪಾದಾಸನ. ಬಲಗಾಲ ಏಕಪಾದಾಸನ. ದ್ವಿಪಾದಾಸನ. ಶಶಾಂಖಾಸನ. ಸಾಷ್ಟಾಂಗ ಪ್ರಣೀತಾಸನ. ಭುಜಂಗಾಸನ. ಭೂಧರಾಸನ. ಶಶಾಂಖಾಸನ. ಬಲಗಾಲ ಏಕಪಾದಾಸನ. ಹಸ್ತಪಾದಾಸನ. ಊರ್ಧ್ವಾಸನ. ಹಸ್ತಪಾದಾಸನ. ಎಡಗಾಲ ಏಕಪಾದಾಸನ. ದ್ವಿಪಾದಾಸನ. ಶಶಾಂಖಾಸನ. ಸಾಷ್ಟಾಂಗ ಪ್ರಣೀತಾಸನ. ಭುಜಂಗಾಸನ. ಭೂಧರಾಸನ. ಶಶಾಂಖಾಸನ. ಎಡಗಾಲ ಏಕಪಾದಾಸನ. ಹಸ್ತಪಾದಾಸನ. ಊರ್ಧ್ವಾಸನ. ಹಸ್ತಪಾದಾಸನ. ಬಲಗಾಲ ಏಕಪಾದಾಸನ. ದ್ವಿಪಾದಾಸನ. ಶಶಾಂಖಾಸನ. ಸಾಷ್ಟಾಂಗ ಪ್ರಣೀತಾಸನ. ಭುಜಂಗಾಸನ. ಭೂಧರಾಸನ. ಶಶಾಂಖಾಸನ. ಬಲಗಾಲ ಏಕಪಾದಾಸನ. ಹಸ್ತಪಾದಾಸನ. ಊರ್ಧ್ವಾಸನ. ಹಸ್ತಪಾದಾಸನ 6ನೇ ಸುತ್ತು. ಎಡಗಾಲ ಏಕಪಾದಾಸನ. ಎಡಗಾಲ ಹಿಂದಕ್ಕೆ. ದ್ವಿಪಾದ ಪ್ರಸರಣಾಸನ. ಶಶಾಂಖಾಸನ. ಸಾಷ್ಟಾಂಗ ಪ್ರಣೀತಾಸನ. ಭುಜಂಗಾಸನ. ಭೂಧರಾಸನ. ಶಶಾಂಖಾಸನ. ಎಡಗಾಲ ಏಕಪಾದಾಸನ. ಹಸ್ತಪಾದಾಸನ. ಊರ್ಧ್ವಾಸನ. ಹಸ್ತಪಾದಾಸನ. ಬಲಗಾಲ ಏಕಪಾದಾಸನ. ದ್ವಿಪಾದಾಸನ. ಶಶಾಂಖಾಸನ. ಸಾಷ್ಟಾಂಗ ಪ್ರಣೀತಾಸನ. ಭುಜಂಗಾಸನ. ಭೂಧರಾಸನ.
ಶಶಾಂಕಾಸನ, ಬಲಗಾಲೇಕ ಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಎಡಗಾಲೇಕ ಪಾದಾಸನ, ದ್ವಿಪಾದಾಸನ. 10 ಹಂತದ ಅಭ್ಯಾಸ ಮಾಡೋಣ. ನೇರವಾಗಿ ಸಾಷ್ಟಾಂಗ ಪ್ರಣಿಪಾತಾಸನಕ್ಕೆ ಬನ್ನಿ. ಭುಜಂಗಾಸನ, ಭೂಧರಾಸನ, ಎಡಗಾಲೇಕ ಪಾದಾಸನ, ಎಡಗಾಲ ಮುಂದಕ್ಕೆ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಬಲಗಾಲೇಕ ಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗ ಪ್ರಣಿಪಾತಾಸನ, ಭುಜಂಗಾಸನ, ಭೂಧರಾಸನ, ಬಲಗಾಲೇಕ ಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ಹಸ್ತಪಾದಾಸನ, ಎಡಗಾಲೇಕ ಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗ ಪ್ರಣಿಪಾತಾಸನ, ಭುಜಂಗಾಸನ, ಭೂಧರಾಸನ, ಎಡಗಾಲೇಕ ಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ. ಇನ್ನೆರಡು ಸುತ್ತು. ಹಸ್ತಪಾದಾಸನ, ಬಲಗಾಲೇಕ ಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗ, ಭುಜಂಗಾಸನ, ಭೂಧರಾಸನ, ಬಲಗಾಲೇಕ ಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ. ಕೊನೆಯ ಸುತ್ತು ಹಸ್ತಪಾದಾಸನ 12. ಎಡಗಾಲೇಕ ಪಾದಾಸನ, ದ್ವಿಪಾದಾಸನ, ಸಾಷ್ಟಾಂಗ ಪ್ರಣಿಪಾತಾಸನ, ಭುಜಂಗಾಸನ, ಭೂಧರಾಸನ, ಎಡಗಾಲೇಕ ಪಾದಾಸನ, ಹಸ್ತಪಾದಾಸನ, ಊರ್ಧ್ವಾಸನ, ನಮಸ್ಕಾರಾಸನ. ಹಾಗೆ ಎಲ್ಲ ಜಮಖಾನದ ಮೇಲೆ ಕೂತ್ಕೊಳ್ಳಿ. ಸುಖಾಸನ. 2 ಕೈಗಳಲ್ಲಿ ಜ್ಞಾನ ಮುದ್ರೆ. ಬೆನ್ನು ಕುತ್ತಿಗೆ ನೇರವಾಗಿರಲಿ. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ. ದೇಹದ ಮೇಲೆ ಆಗುತ್ತಿರುವಂತಹ ಪರಿಣಾಮಗಳನ್ನು ಗಮನಿಸಿ. ವೇಗವಾಗಿ ನಡೆಯುತ್ತಿರುವ ಉಸಿರಿನ ಹರಿವನ್ನು ಗಮನಿಸಿ. ಇಡೀ ದೇಹದಲ್ಲಿ ನಡೆಯುತ್ತಿರುವ ಬಿರುಸಾದ ರಕ್ತ ಸಂಚಾರವನ್ನು ಗಮನಿಸಿ. ಹಾಗೆ ಇಡೀ ದೇಹದಲ್ಲಿ ಆಗುತ್ತಿರುವಂತಹ ಪರಿಣಾಮಗಳನ್ನು ಆಸ್ವಾದಿಸಿ. ಅತ್ಯಂತ ಜಾಗೃತಿಯಿಂದ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನು ಹೊರ ಹಾಕಿ. ಹಾಗೆ ಹಸ್ತಗಳನ್ನು ಪರಸ್ಪರ ಒತ್ತಿ ತಿಕ್ಕಿ ಹಸ್ತಗಳ ಮಧ್ಯೆ ಶಾಖೋತ್ಪತ್ತಿ ಆಗಬೇಕು. ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ. ಕಣ್ಣುಗಳ ಮೇಲಿಡಿ. ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ. ಹಾಗೆ ಕೈಗಳನ್ನು ಮುಂದಕ್ಕೆ ತಂದು ಹಸ್ತಗಳನ್ನು ನೋಡಿ.
ಈಗ ಕಾಲುಗಳನ್ನು ಮುಂದಕ್ಕೆ ಚಾಚ್ಕೊಳ್ಳಿ. ನಿಮ್ಮ ಅನುಕೂಲ ಇರೋ ಆಸನಲ್ಲಿ ಕೂತ್ಕೊಂಡು ಮುಂದಿನ ಅಭ್ಯಾಸ ನೋಡಿಕೊಳ್ಳಿ. ಈಗ ಮಾಡುವಂತಹ ಅಭ್ಯಾಸ ಮುಂದೆ ಮಾಡುವಂತಹ ಕೆಲವೊಂದು ಅಭ್ಯಾಸಗಳಿಗೆ ಪೂರ್ವಭಾವಿ ಅಭ್ಯಾಸವಾಗಿ ಸಹಾಯ ಮಾಡುತ್ತೆ. ಏಕಪಾದ ರಾಜಕಪೋತಾಸನ, ವಾಲ್ಕಿಲಿ ಆಸನ, ಇನ್ನು ಬಹಳಷ್ಟು ಆಸನಗಳಿಗೆ ಇದು ಪೂರ್ವಭಾವಿ ಅಭ್ಯಾಸವಾಗಿ ಸಹಾಯ ಮಾಡುತ್ತೆ. ಒಂದ್ಸರಿ ಅಭ್ಯಾಸ ಮಾಡಿ ತೋರಿಸ್ತೀನಿ, ನೋಡ್ಕೊಳ್ಳಿ. ಇದರಲ್ಲಿ ಮೊದಲಿಗೆ ನಾವು ಸೂರ್ಯ ನಮಸ್ಕಾರದಲ್ಲಿ ಏಕಪಾದಾಸನ ಮಾಡ್ತೀವಲ್ಲ, ಅದೇ ಸ್ಥಿತಿಗೆ ಬರ್ತೀವಿ. ಒಂದು ಕಾಲು ಮುಂದೆ ಇರುತ್ತೆ, ಒಂದು ಕಾಲು ಹಿಂದೆ ಇರುತ್ತೆ. ಪ್ರಮುಖವಾದ ಅಂಶಗಳನ್ನು ತಿಳಿಸ್ತಾ ಹೋಗ್ತೀನಿ. ಏಕಪಾಸನಕ್ಕೆ ಬಂದ ನಂತರ ಈ ಸೊಂಟದ ಭಾಗ ಹಿಂಗೆ ತಿರುಗಿಸ್ತಾ ಇರ್ತೀವಿ, ಆದಷ್ಟು ಕಡಿಮೆ ಮಾಡಿ ನೇರ ಇಟ್ಕೊಳ್ಳಿ. ನಿಧಾನವಾಗಿ ಬಲಗಾಲ ಒಳಗೆ ತಗೊಂಡು ಬಲಪೃಷ್ಠ ಭಾಗ ನೆಲಕ್ಕೆ ತಾಗ್ಸೋದಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಿ ಪೃಷ್ಠಭಾಗ ನೆಲಕ್ಕೆ ತಾಗ್ಸೋಕ್ಕೆ ಹೋದಾಗ ಏನಾಗುತ್ತೆ ಅಂದರೆ ಈ ಸೊಂಟ ಹಿಂಗೆ ತಿರ್ಕೊಂಡು ಬಿಡುತ್ತೆ. ಆದಷ್ಟು ಈ ಸೊಂಟವನ್ನೂ ಸಹ ಕೆಳಗೆ ತಾಗ್ಸೋದಕ್ಕೆ ಪ್ರಯತ್ನ ಮಾಡಬೇಕು. ಈ ಪೃಷ್ಠಭಾಗವನ್ನು ಸಹ ನೆಲಕ್ಕೆ ತಾಗಿಸ್ಬೇಕು. ಎರಡೂ ಕಡೆಯೂ ಸಹ ಗಮನ ಇರಲಿ. ಈ ತೊಡೆಯ ಭಾಗ ನೆಲಕ್ಕೆ ತಾಗಿಸೋದು ಮತ್ತು ಬಲಪೃಷ್ಠ ಭಾಗ ನೆಲಕ್ಕೆ ತಾಗಿಸೋದು ಎರಡೂ ಸಹ ಗಮನ ಇಟ್ಕೊಂಡು ಸ್ಥಿತಿಯಲ್ಲಿರಿ. ಇಷ್ಟೇ ಇದ್ದರೂ ಸಾಕು. ಇದೊಂದು ಸ್ವಲ್ಪ ಹೊತ್ತಿರೋಣ ಈ ಸ್ಥಿತಿನಲ್ಲಿ. ಏನಪ್ಪ ಅಂದರೆ ಸೊಂಟ ತಿರುಗಿಸೋದ್ರ ಕಡೆ ಗಮನ ಹರಿಸ್ಕೊಳ್ಳಿ. ಅಂದರೆ ಇವಾಗ ಯಾವ ಕಾಲು ಬಲಗಾಲ ಮುಂದೆ ಇರುತ್ತಲ್ಲ, ಬಲಗಡೆಗೆ ಸೊಂಟ ತಿರುಗಿಸ್ಕೋಬೇಕು. ಇದೊಂದು ಸ್ವಲ್ಪ ಹೊತ್ತು ಇರೋಣ. ಇದಾದಮೇಲೆ ನಿಧಾನ ಕೈಗಳನ್ನು ಮುಂದಕ್ಕೆ ತೊಗೊಂಡು ಹಿಂಗೊಂದು ಸ್ವಲ್ಪ ಹೊತ್ತಿರಬೇಕು. ಇಲ್ಲಿ ಏನಾಗುತ್ತೆ, ಇಲ್ಲಿವರೆಗೂ ಸರಿಯಾಗಿರುತ್ತೆ. ಯಾವ ಕೈ ಮುಂದೆ ತಗೊಳ್ಳೋಕೆ ಶುರು ಮಾಡ್ತೀವಲ್ಲ, ಸೊಂಟ ಹಿಂಗೆ ಮೇಲೆ ಬಂದುಬಿಡುತ್ತೆ. ಆದಷ್ಟು ಸೊಂಟದ ಭಾಗವನ್ನು ಸಹ ಕೆಳಗೆ ತಳ್ಕೊಂಡು ಬಲಪೃಷ್ಠ ಭಾಗ ನೆಲಕ್ಕೆ ತಾಗಿಸ್ಕೊಂಡು ಇದೇ ಸ್ಥಿತಿಲಿದ್ದು ಚೆನ್ನಾಗಿ ಬಂದಮೇಲೆ ಅನಂತರ ಬೇಕಂದರೆ ನಿಧಾನವಾಗಿ ಹಂತವಾಗಿ ಮುಂದಕ್ಕೆ ತೊಗೊಂಡು ಕೈಗಳನ್ನು ಮುಂದೆ ಭಾಗದಕ್ಕೆ ಪ್ರಯತ್ನ ಮಾಡಬೇಕು. ನಿಮ್ಮ ಅನುಕೂಲ ನೋಡಿಕೊಂಡು ಎಷ್ಟಾಗುತ್ತೋ ಅಷ್ಟೇ ಮಾಡಿ, ತುಂಬ ಒತ್ತಡ ಹಾಕೋದು ಬೇಡ. ನಾನು ಮತ್ತೊಮ್ಮೆ ತೋರಿಸ್ತೀನಿ ಏನು ತಪ್ಪಾಗುತ್ತೆ ಅಂತ. ಈ ಕಾಲಿಂದ ತೋರಿಸ್ತೀನಿ, ಇವಾಗ ಗೊತ್ತಾಗುತ್ತೆ. ಹಿಂಗೆ ಮಾಡ್ತೀವ, ಒಂದು ಹಿಂಗೆ ಹೋಗ್ಬಿಡ್ತೀವಿ, ಇಲ್ಲ ತೊಡೆ ಭಾಗ ನೆಲಕ್ಕೆ ತಾಗಿಸ್ಬೇಕು ಅಂದ್ಬಿಟ್ಟು ಪೃಷ್ಠಭಾಗ ಮೇಲಕ್ಕೆ ಎತ್ಬಿಡ್ತೀವಿ. ಈ ಪೃಷ್ಠಭಾಗನೂ ಸಹ ನೆಲಕ್ಕೆ ತಾಗಿಸ್ಬೇಕು, ತೊಡೆಯ ಭಾಗವನ್ನು ಸಹ ನೆಲಕ್ಕೆ ತಾಗಿಸ್ಬೇಕು. ಎರಡನ್ನೂ ಸಹ ನೆಲಕ್ಕೆ ತಾಗಿಸ್ಕೊಂಡು 10 ಅಂಕಿಗಳಷ್ಟು ಹಿಂಗಿರೋಣ. ಇನ್ನು 10 ಅಂಕಿ ಎಣಿಸೋವರೆಗೂ ಮುಂದಕ್ಕೆ ಚಾಚಿ ಈ ಸ್ಥಿತಿಗೆ ಬರಬೇಕು. ಅಭ್ಯಾಸಕ್ಕೆ ಹೋಗೋಣ. ಮೊದಲಿಗೆ ಬಲಗಾಲ ಮುಂದೆ ತಗೊಂಡು ಅಭ್ಯಾಸ ಮಾಡೋಣ. ಎಲ್ಲರೂ ಬಲಗಾಲ ಮುಂದಕ್ಕೆ ತಗೊಳ್ಳಿ. ಏಕಪಾದಾಸನ ಸ್ಥಿತಿ. ಇದಾದಮೇಲೆ ಬಲಗಾಲನ್ನು ಒಳಗೆ ತಗೊಂಡು ಬಲಮಂಡಿ ಹಸ್ತದ ಪಕ್ಕ ಬರಬೇಕು. ಕೆಲವೊಂದು ಸಲ ಏನಾಗುತ್ತೆ, ಮಂಡಿ ಇಲ್ಲಿ ಇಳಿಸ್ಬಿಡ್ತೀವಿ, ಆವಾಗ ಕಷ್ಟ ಆಗುತ್ತೆ. ಮಂಡಿ ಹಸ್ತದ ಪಕ್ಕ ಇಟ್ಕೊಳ್ಳಿ. ಎಡಗಾಲನ ಎಷ್ಟಾದಷ್ಟು ಹಿಂದಕ್ಕೆ ಚಾಚಿ ಬಲಪೃಷ್ಠ ಭಾಗ ಮತ್ತು ಎಡ ತೊಡೆಯ ಭಾಗ ನೆಲಕ್ಕೆ ತಾಗಿಸೋದಕ್ಕೆ ಪ್ರಯತ್ನ ಮಾಡಿ. ಇದಾದಮೇಲೆ ಇದೇ ಸ್ಥಿತಿ, ಮೊದಲಿಗೆ ಇದೇ ಸ್ಥಿತಿಲಿರೋಣ. ಯಾವ ಕಾಲು ಮುಂದೆ ಇರುತ್ತೋ ಅದು ಕಡೆ ಸೊಂಟ ತಿರುಗಿಸ್ಕೊಂಡು ಎಡಪೃಷ್ಠ ಭಾಗ ನೆಲಕ್ಕೆ ಇಳಿಸೋದಕ್ಕೆ ಪ್ರಯತ್ನ ಮಾಡಿ. ಎಷ್ಟಾದಷ್ಟು ಕೆಳಗೆ ಇಳಿಸಿ ಸ್ಥಿತಿಲಿರಿ. 1 2 3 4 5 6 7 8 9 10. ಈಗ ಒಂದೊಂದೇ ಕೈಗಳನ್ನು ಮುಂದಕ್ಕೆ ತಗೊಂಡು ಮುಂದೆ ಭಾಗದಕ್ಕೆ ಪ್ರಯತ್ನ ಮಾಡಿ ಸ್ಥಿತಿಯಲ್ಲಿರಿ. ಸೊಂಟ ಕೆಳಗೆ ತಳ್ತಾ ಇರಬೇಕು. 11 12 13 14 15 16 17 18 19 20. ಈಗ ಹಸ್ತಗಳನ್ನು ಹಾಗೆ ಒಂದೊಂದಾಗಿ ಹಿಂದಕ್ಕೆ ತಗೊಳ್ಳಿ. ಈ ಕಾಲುಗಳ ಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ಳಿ. ಬಲಗಾಲಿನ ಹಿಂದೆ ತಗೊಳ್ಳಿ. ಮಂಡಿಗಳ ಮೇಲೆ ಬಂದು ಒಂದು ಸ್ವಲ್ಪ ವಿಶ್ರಾಂತಿ ಪಡಿಬೇಕು ಅಂದರೆ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ಕೊಂಡು ಸ್ವಲ್ಪ ವಿಶ್ರಾಂತಿ ಪಡ್ಕೊಂಡು ಅಭ್ಯಾಸ ಮಾಡಿ. ಆರಾಮಾಗಿ ಮಾಡ್ಬೋದು ಅನ್ಸೋರು ಇನ್ನೊಂದು ಕಾಲು ಹಾಗೆ ಮುಂದಕ್ಕೆ ತಗೊಳ್ಳಿ. ಮೊದಲಿಗೆ ಏಕಪಾದಾಸನ ಬಂದ್ರೆ, ಏಕಪಾದಾಸನ ಬಂದ ಮೇಲೆ ಎಡಗಾಲನ್ನ ಒಳಗೆ ತಗೊಂಡು ಎಡಪೃಷ್ಠ ಭಾಗ ತಾಗಿಸೋ ಪ್ರಯತ್ನ ಮಾಡಿ. ಮಂಡಿಯನ್ನು ಹಸ್ತದ ಪಕ್ಕ ಇಳಿಸೋದಕ್ಕೆ ಪ್ರಯತ್ನ ಮಾಡಿ. ಎಡಪೃಷ್ಠ ಭಾಗ ಮತ್ತು ಬಲತೊಡೆಯ ಭಾಗ ನೆಲಕ್ಕೆ ತಾಗಿಸ್ಕೊಳ್ಬೇಕು. 10 ಎಣಿಸೋವರೆಗೂ ಇದೇ ಸ್ಥಿತಿಯಲ್ಲಿರಿ. 1 2 3 ಸೊಂಟ ಎಡಗಡೆಗೆ ತಿರುಗಿಸ್ತಾ ಇರಿ. 4 5 ಬಲತೊಡೆಯ ಭಾಗ ನೆಲಕ್ಕೆ ತಾಗಿಸೋ ಪ್ರಯತ್ನ ಮಾಡಿ. 6 ಎಡಪೃಷ್ಠ ಭಾಗ ಮೇಲೆತ್ತಬಾರ್ದು. 7 8 9
10 ಹಾಗೆ ಹಸ್ತಗಳನ್ನು ಮುಂದಕ್ಕೆ ತಗೊಳ್ತಾ ಬನ್ನಿ. ಮುಂದೆ ಬಾಗಿ 11, 12, 13, 14, 15, 16, 17, 18, 19, 20 ಹಾಗೆ ಹಸ್ತಗಳನ್ನು ಹಿಂದಕ್ಕೆ ತಗೊಳ್ಳಿ. ನಿಧಾನವಾಗಿ ಆಸನದಿಂದ ಹೊರಗಡೆ ಬನ್ನಿ. ಹೊರಗಡೆ ಬಂದು ಹಾಗೆ ಹೊಟ್ಟೆ ಮೇಲೆ ಮಲ್ಕೊಂಡು ದೇಹವನ್ನು ವಿಶ್ರಾಂತಗೊಳಿಸಿ. ಕಾಲುಗಳ ಮಧ್ಯೆ ಅಂತರ ಇರಬೇಕು. ಪಾದಗಳನ್ನು ಹೊರಮುಖವಾಗಿ ತಿರುಗಿಸ್ಬೇಕು. ಹಸ್ತಗಳನ್ನು ಭುಜಗಳ ಮೇಲೆ ಇಟ್ಕೊಂಡು ಮಕರಾಸನದಲ್ಲಿ ದೇಹವನ್ನು ವಿಶ್ರಾಂತಗೊಳಿಸಿ. ಹಾಗೆ ನಿಮ್ಮ ಮೊಳಕೈಗಳ ಮೇಲೆ ಬಂದು ಕೆನ್ನೆಯ ಮೇಲೆ ಹಸ್ತಗಳನ್ನು ಊರಿ ಅದೇ ಸ್ಥಿತಿಯಲ್ಲಿ ಹಾಗೆ ಮುಂದಿನ ಅಭ್ಯಾಸವನ್ನು ನೋಡಿಕೊಳ್ಳಿ. ಏಕಪಾದ ಊರ್ಧ್ವಮುಖ ಶ್ವಾನಾಸನ ಅಂತ ಅಭ್ಯಾಸ ಒಮ್ಮೆ ನೋಡಿಕೊಳ್ಳಿ. ಇದರಲ್ಲಿ ಕಾಲು ಬೆರಳನ್ನ ಒಳಗೆ ತಿರುಗಿಸ್ಕೊಂಡು ಅಭ್ಯಾಸ ಮಾಡಿ. ಒಳಗೆ ತಿರುಗಿಸ್ಕೊಂಡು ಮೊದಲು ಕೈಗಳನ್ನು ಮುಂದಕ್ಕೆ ಚಾಚಬೇಕು, ಕಾಲನ್ನ ಕೂಡಿಸ್ಕೊಳ್ಬೇಕು. ಅಂತ ಕಾಲು ಬೆರಳನ್ನು ಒಳಗೆ ತಗೊಂಡು ಎದೆ ಭಾಗದ ಪಕ್ಕ ಹಸ್ತಗಳನ್ನು ಊರಿ. ಇವಾಗ ಮಾಡುವಂತಹ ಪ್ರಭೇದದಲ್ಲಿ ಎದೆ ಭಾಗವನ್ನು ಮೊದಲಿಗೆ ಮೇಲಕ್ಕೆ ಎತ್ಕೋಬೇಕು. ಮೇಲಕ್ಕೆ ಎತ್ಕೊಂಡು ಕೈ ಒಂದು ಸ್ವಲ್ಪ ಹಿಂದಕ್ಕೆ ಎಲ್ಲಿ ಎದೆ ಭಾಗಕ್ಕಿಂತ ಸ್ವಲ್ಪ ಹಿಂದೆ ಇಟ್ಕೊಳ್ಳಿ, ಅವಾಗ ಅನುಕೂಲ ಆಗುತ್ತೆ. ನಿಖರವಾಗಿ ಎದೆ ಭಾಗದ ಪಕ್ಕ ಇಟ್ಕೊಂಡ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಹಿಂದಕ್ಕೆ ಇಟ್ಕೊಂಡು ಎದೆ ಭಾಗ ಮೇಲಕ್ಕೆ ಎತ್ಕೊಳ್ಳಿ. ಕೈಗಳನ್ನು ನೇರ ಮಾಡಿ. ಮೊದಲು ನಾನು ಊರ್ಧ್ವಮುಖ ಶ್ವಾನಾಸನಲ್ಲಿ ಹೇಳಿದ್ನಲ್ಲ, ಅಷ್ಟು ಅಂಶಗಳನ್ನು ನೆನಪಲ್ಲಿ ಇಟ್ಕೊಂಡು ಅಭ್ಯಾಸ ಮಾಡಿ. ಎದೆ ಭಾಗ ವಿಶಾಲ ಇಳ್ಕೊಂಡು ಭುಜಗಳನ್ನು ಕೆಳಗೆ ತಳ್ಳಿ ಕುತ್ತಿಗೆ ಭಾಗ ಮೇಲಕ್ಕೆ ಎತ್ಕೊಂಡು ಕತ್ತನ್ನು ಮೇಲಕ್ಕೆ ಚಾಚಬೇಕು. ಇದಾದ ನಂತರ ನಿಮ್ಮ ಎಡಪಾದವನ್ನು ಹಿಂದಕ್ಕೆ ತಿರುಗಿಸೋಕೆ ಪ್ರಯತ್ನ ಮಾಡಿ. ಗೊತ್ತಾಗ್ತಾ ಇದೆಯಾ? ಇಲ್ಲಿ ಕಾಲನ್ನ ಹಿಂದಕ್ಕೆ ತಿರುಗಿಸ್ಕೊಂಡು ಕಾಲು ಮೇಲಕ್ಕೆ ಇರುತ್ತೆ. ಬರೀ ಒಂದೇ ಕಾಲ ಮೇಲೆ ದೇಹದ ಭಾರವನ್ನು ಇಟ್ಕೊಂಡು ಅಭ್ಯಾಸ ಮಾಡಿ. ನಿಮ್ಮ ದೇಹ 2 ಹಸ್ತಗಳು ಮತ್ತು ಬಲಗಾಲ ಮೇಲೆ ಇರುತ್ತೆ. ಆನಂತರ ಎಡಗಾಲ ಮೇಲೆ ಅಭ್ಯಾಸಕ್ಕೆ ಹೋಗೋಣ. ಈ ರೀತಿ ಅಭ್ಯಾಸಕ್ಕೆ ಹೋಗ್ಬೇಕಾಗುತ್ತೆ. ಹಸ್ತಗಳನ್ನು ಊರಿರ್ತೀವಿ, ಭುಜ ಕೆಳಗೆ ತಳ್ಕೊಂಡು ಕುತ್ತಿಗೆ ಮೇಲಕ್ಕೆ ಎತ್ಕೊಂಡು ಕತ್ತನ್ನು ಮೇಲಕ್ಕೆ ಚಾಚಿ ಹಿಂಗೊಂದು ಸ್ವಲ್ಪ ಹೊತ್ತು, ಇನ್ನೊಂದು ಕಡೆಗೆ ಇನ್ನೊಂದು ಸ್ವಲ್ಪ ಹೊತ್ತು, ಎಲ್ಲ ಒಟ್ಟಿಗೆ ಅಭ್ಯಾಸಕ್ಕೆ ಹೋಗೋಣ. ಮೊದಲಿಗೆ ಕೈಗಳನ್ನು ಮುಂದಕ್ಕೆ ಚಾಚಿ ಕಾಲುಗಳನ್ನು ಕೂಡಿಸ್ಕೊಳ್ಳಿ. ನಂತರ ಕಾಲು ಬೆರಳುಗಳನ್ನು ಒಳಗೆ ತಿರುಗಿಸ್ಕೊಳ್ಳಿ. ಎದೆ ಭಾಗದ ಪಕ್ಕ ಹಸ್ತಗಳನ್ನು ಇಟ್ಕೊಳ್ಳಿ. ಸ್ವಲ್ಪ ಕೈನ ಒಂಚೂರು ಹಿಂದಕ್ಕೆ ಜಾರಿಸ್ಕೊಳ್ಳಿ. ನಂತರ ನಿಧಾನವಾಗಿ ಎದೆ ಭಾಗವನ್ನು ವಿಶಾಲಗೊಳಿಸ್ಕೊಂಡು ಎದೆ ಭಾಗ ಮೇಲಕ್ಕೆ ಎತ್ತಿ ಕೈಗಳನ್ನು ನೇರ ಮಾಡಿಕೊಂಡು ಭುಜಗಳನ್ನು ಕೆಳಗೆ ತಳ್ತಾ ಕುತ್ತಿಗೆ ಭಾಗ ಮೇಲಕ್ಕೆ ಎತ್ಕೊಂಡು ಕತ್ತನ್ನು ಮೇಲಕ್ಕೆ ಚಾಚಿ ಈಗ ನಿಧಾನವಾಗಿ ಬಲಗಾಲನ್ನ ಹಿಂದಕ್ಕೆ ತಿರುಗಿಸ್ಕೊಳ್ಬೇಕು. ಬಲ ಪಾದವನ್ನು ಹಿಂದಕ್ಕೆ ತಿರುಗಿಸ್ಕೊಂಡು ಸ್ಥಿತಿಯಲ್ಲಿರಿ. 1, 2, 3, 4, 5, 6, 2 ಕಾಲುಗಳು ನೇರ ಇರಲಿ, 7, 8, 9, 10, 11, 12, 13, 14, 15, 16, 17, 18, 19, 20 ಹಾಗೆ ನಿಧಾನವಾಗಿ ಹೊಟ್ಟೆ ಮೇಲೆ ಮಲ್ಕೊಂಡು ದೇಹವನ್ನು ಮತ್ತೊಮ್ಮೆ ವಿಶ್ರಾಂತಗೊಳಿಸಿ. ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ಈಗ ಇನ್ನೊಂದು ಪಕ್ಕಕ್ಕೆ ಅಭ್ಯಾಸಕ್ಕೆ ಹೋಗೋಣ. ಕಾಲುಗಳನ್ನು ಹತ್ತಿರ ತಗೊಳ್ಳಿ. ಕೈಗಳನ್ನು ಮುಂದಕ್ಕೆ, ಇದೇ ಭಾಗದ ಪಕ್ಕ ಹಸ್ತಗಳು, ಇದೇ ಭಾಗದಿಂದ ಸ್ವಲ್ಪ ಕೈ ಹಿಂದಕ್ಕೆ ತಗೊಳ್ಳಿ. ಕಾಲು ಬೆರಳನ್ನ ಒಳಗೆ ತಿರುಗಿಸ್ಕೊಳ್ಳಿ. ಉಸಿರನ್ನು ತಗೊಳ್ತಾ ಇದೇ ಭಾಗ ಮೇಲಕ್ಕೆ ಎತ್ತಿ ಕೈಗಳನ್ನು ನೇರ ಮಾಡಿ. ಭುಜಗಳನ್ನು ಕೆಳಗೆ ತಳ್ಳಿ ಕುತ್ತಿಗೆ ಮೇಲಕ್ಕೆ ಎತ್ಕೊಳ್ಳಿ. ಕತ್ತನ ಮೇಲಕ್ಕೆ ಚಾಚಿ ಈಗ ಎಡಗಾಲಿನ ಪಾದವನ್ನು ಹಿಂದಕ್ಕೆ ತಿರುಗಿಸ್ಕೊಳ್ಳಿ. ಸ್ಥಿತಿಯಲ್ಲಿರಿ. 1, 2,
3 4 5 6 7 8 9 10 11 12 13 14 15 16 17 18 19 20 ಹಾಗೆ ಮತ್ತೆ ಹೊಟ್ಟೆ ಮೇಲೆ ಮಲ್ಕೊಂಡು ದೇಹವನ್ನು ಮತ್ತೊಮ್ಮೆ ವಿಶ್ರಾಂತಗೊಳಿಸಿ ಮಕರಾಸನ. ಮುಂದೆ ಹಾಗೆ ಮಕರಾಸನ. ಇದೇ ಭಾತ್ಮಕ ಹಸ್ತಗಳು ಕಾಲನ್ನ ಹತ್ತಿರ ತಗೊಳ್ಳಿ. ಹಾಗೆ ಮೇಲೆ ಬಂದು ಶಶಂಖಾಸನದಲ್ಲಿ ದೇಹವನ್ನು ವಿಶ್ರಾಂತಗೊಳಿಸಿ ಮತ್ತೆ ಉಸಿರನ್ನು ತಗೊಳ್ತಾ ಹಾಗೆ ಮೇಲೆ ಬನ್ನಿ. ಈಗ 10 ಬಾರಿ ಪವನಮುಕ್ತ ಕ್ರಿಯಾಸನ ಅಭ್ಯಾಸ ಮಾಡೋಣ. ಹಾಗೆ ಜಮಖಾನದ ಮುಂಭಾಗದಲ್ಲಿ ಕೂತ್ಕೊಳ್ಳಿ. 2 ಕೈಗಳಿಂದ ಕಾಲನ್ನು ಹಿಡ್ಕೊಳ್ಳಿ. 10 ಬಾರಿ ಬೆನ್ನಿನ ಮೇಲೆ ಹೊರಳಬೇಕು. ಹಾಗೆ ಎಣಿಸ್ಕೊಂಡು ನೀವು ಅನುಕೂಲ ತಕ್ಕ ಹಾಗೆ 10 ಸರಿ ಅಭ್ಯಾಸ ಮಾಡಿ. ಆದಷ್ಟು ಕುತ್ಕೊಂಡು ಹೋಗಬೇಕು, ಮೇಲೆ ಬರಬೇಕು. ಹತ್ತು ಬಾರಿ ಆದ ನಂತರ ಕೆಲವೊತ್ತು ಕುತ್ಕೊಂಡು ಅಥವಾ ಮಲ್ಕೊಂಡು ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ದೇಹವನ್ನು ವಿಶ್ರಾಂತಗೊಳಿಸಿ. ಕುತ್ಕೊಂಡಾದ್ರೂ ಪರವಾಗಿಲ್ಲ, ಮಲ್ಕೊಂಡಾದ್ರೂ ಪರವಾಗಿಲ್ಲ, ಮುಖ್ಯವಾಗಿ ನಿಮ್ಮ ಬೆನ್ನಿನ ಭಾಗವನ್ನು ವಿಶ್ರಾಂತಗೊಳಿಸ್ಕೊಳ್ಬೇಕು. ಒಂದೆರಡು ಸರಿ ಕಣ್ಣು ಮಿಟುಕಿಸ್ತಾ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ಹಾಗೆ ಬಲಗೈನ ತಲೆ ಹಿಂದಕ್ಕೆ ಚಾಚಿಕೊಂಡು ಬಲಪಕ್ಕಕ್ಕೆ ಹೊರಳಿ, ಅನಂತರ ಮೇಲೆ ಬನ್ನಿ. ಮುಂದಿನ ಅಭ್ಯಾಸ ಬಂದು ಪಶು ವಿಶ್ರಮಾಸನ ಅಂತ. ಪೂರ್ಣ ಅಭ್ಯಾಸ ಬಂದು ಮುಂದಿನ ದಿನಗಳಲ್ಲಿ ಅಭ್ಯಾಸ ಮಾಡೋಣ. ಈಗ ಬಂದು ಒಂದು ಸಿದ್ಧತಾ ಅಭ್ಯಾಸ ಅಥವಾ ಪೂರ್ವಭಾವಿ ಅಭ್ಯಾಸ ಅಂತ ಅಂದ್ಕೊಳ್ಬೋದು. ಇವಾಗಿನ ಅಭ್ಯಾಸದಲ್ಲಿ ನೋಡ್ಕೊಳ್ಳಿ. ಇದರಲ್ಲಿ ಒಂದು ಕಾಲನ್ನು ಮಡಚ್ಕೊಂಡು ಒಂದು ಪಕ್ಕಕ್ಕೆ ತಗೊಳ್ತೀವಿ. ನಿಮ್ಮ ಹೆಬ್ಬೆರಳು ಮತ್ತು ಹಿಮ್ಮಡಿಯ ಭಾಗ ನೆಲಕ್ಕೆ ತಾಗಿಸಿರಬೇಕು. ಬಲಪಾದವನ್ನು ಎಡಮಂಡಿಗೆ ತಾಗಿಸ್ಬೇಕು. ಇದು ಹಿಂಗೆ ಇರುತ್ತೆ. ಇದು ಸಾಧಾರಣವಾಗಿ ಏನಾಗ್ಬಿಡುತ್ತೆ, ನಾವು ಸೊಂಟ ತಿರುಗಿಸ್ತಾ ಹಿಂಗೆ ಮೇಲಕ್ಕೆ ಬಂದುಬಿಡುತ್ತೆ. ಅದಕ್ಕಾದಷ್ಟು ನಿಮ್ಮ ಮಂಡಿ ಮತ್ತು ಪಾದ ಒಂದಕ್ಕೊಂದು ತಾಗಿಸ್ಕೊಂಡೇ ಇರಬೇಕು. ಎಡ ಹಸ್ತ ಬಲಮಂಡಿ ಮೇಲೆ ಇಟ್ಕೊಂಡು ಸೊಂಟ ಇಷ್ಟ ಆದಷ್ಟು ತಿರುಗಿಸ್ಕೊಂಡು ಈ ಸ್ಥಿತಿಯಲ್ಲಿರಬೇಕು. ಇದೊಂದು ಸ್ವಲ್ಪ ಹೊತ್ತಿರಿ. ನಂತರ ಹಸ್ತ ನೆಲಕ್ಕೆ ಊರ್ಬಿಟ್ಟು, ಹಸ್ತ ನೆಲಕ್ಕೆ ಊರಿದಾಗಲೂ ಸೊಂಟ ತಿರುಗಬೇಕು. ಏನಾಗುತ್ತೆ ಅಂದರೆ ಇಲ್ಲಿರುವಂತಹ ಒತ್ತಡ ಬಂದು, ಇಲ್ಲಿರುವಂಥ ತಿರುಗಿಸುವಂಥ ಸಾಮರ್ಥ್ಯ ಬಂದು ಇಲ್ಲಿದ್ದಾಗ ನಾವು ಆ ಒತ್ತಡ ಕಡಿಮೆ ಮಾಡಿಬಿಡ್ತೀವಿ. ಆದಷ್ಟು ಇಲ್ಲಿ ಎಷ್ಟು ತಿರುಗಿಸ್ತೀವೋ ಅಷ್ಟೇ ಹಸ್ತ ನೆಲಕ್ಕೆ ಊರ್ಕೊಂಡು ತಿರುಗಿಸ್ಬೇಕು. ಮತ್ತು ತುಂಬ ಹುಷಾರಾಗಿ ಮಾಡಿ, ತುಂಬ ಅತೀವವಾಗಿ ತಿರುಗಿಸಿ ಬೆನ್ನಿಗೆ ಏನು ತೊಂದರೆ ಮಾಡ್ಕೊಳ್ಳೋದು ಬೇಡ. ನಿಮ್ಗೆ ಎಷ್ಟಾಗುತ್ತೋ ಅಷ್ಟೇ ಮಾಡಿ. ಯಾವಾಗಲಾದ್ರೂ ವಿಪರೀತ ಅನ್ನಿಸ್ತಾ ಇದೆ ಅಂದ ತಕ್ಷಣ
ತಿರ್ಗಾ ಆಸನದಿಂದ ಆಚೆ ಬಂದುಬಿಡಿ. ತುಂಬ ಕಷ್ಟ ಆಗ್ತಾಯಿದ್ರು ಸಹ ಎರ ಬೇರೆ ತಿರುಗಿಸೋದೆಲ್ಲ ಬೇಡ. ನಿಮಗೆ ಎಷ್ಟಾಗುತ್ತೋ ಅಷ್ಟೇ ನೋಡಿಕೊಂಡು ಅಭ್ಯಾಸವನ್ನು ಮಾಡಬೇಕು. ಎರಡು ಹಸ್ತನಲ್ಲೇ ಕೂರ್ಕೊಳ್ತೀವಿ. ಮತ್ತು ಇನ್ನೊಂದು ಆಗೋ ತಪ್ಪೇನೆಂದರೆ ಬೆನ್ನು ಹಿಂಗೆ ಆಕುಂಚನಗೊಳಿಸ್ಕೊಂಡು ಹಿಂಗೆ ತಿರುಗಿಸ್ತಾ ಇರ್ತೀವಿ. ಆದಷ್ಟು ಬೆನ್ನು ಹಿಗ್ಗಿಸ್ಕೊಂಡು ಸೊಂಟವನ್ನು ತಿರುಗಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಎಲ್ಲ ಒಟ್ಟಿಗೆ ಅಭ್ಯಾಸಕ್ಕೆ ಹೋಗೋಣ. ಮೊದಲಿಗೆ ಎಲ್ಲ ಬಲಗಾಲನ್ನ ಮಡಚ್ಕೊಳ್ಳಿ. ಬಲಗಾಲನ ಬಲಗಡೆ ತಗೊಂಡು ನಿಮ್ಮ ಹೆಬ್ಬೆರಳು ಮತ್ತು ಹಿಮ್ಮಡಿಯನ್ನು ನೆಲಕ್ಕೆ ತಾಗಿಸಿ. ಈಗ ಎಡಗಾಲನ್ನ ಮಡಚಿಕೊಂಡು ಎಡಪಾದ ಬಲಮಂಡಿಗೆ ಒತ್ತಿ. ಈಗ ಬಲಗೈಯನ್ನು ಎಡಮಂಡಿ ಮೇಲೆ ಇಡೋಣ. ಸೊಂಟವನ್ನು ನಿಮ್ಮ ಎಡಪಕ್ಕಕ್ಕೆ ತಿರುಗಿಸಿ. ಹೀಗೆ ಒಂದು ಸ್ವಲ್ಪ ಹೊತ್ತಿರೋಣ. 1 2 3 4 5 ಬೆನ್ನನ್ನು ಹಿಗ್ಗಿಸ್ಕೊಳ್ಳಿ. 6 7 8 9 10 ಹಾಗೆ ಹಸ್ತಗಳ ನೆಲ ಮೇಲೆ ಸೊಂಟ ಮತ್ತೆ ಹಾಗೆ ತಿರುಗಿಸ್ಕೊಳ್ಳಿ. 11 ಬೆನ್ನು ಹಿಗ್ಗಿಸ್ಕೊಂಡಿರಬೇಕು. 12 13 ಬೆನ್ನಿನ ಚಾಚುವಿಕೆಯನ್ನು ಗಮನಿಸಿ, ಹೊಟ್ಟೆಯ ಚಾಚುವಿಕೆಯನ್ನು ಗಮನಿಸಿ. 13 14 15 16 17 18 19 20 ಉಸಿರನ್ನು ತಗೊಳ್ತಾ ಹಾಗೆ ಮೇಲೆ ಬಂದು ಆಸನದಿಂದ ಹೊರಗಡೆ ಬನ್ನಿ. ಈಗ ಮತ್ತೆ ಕಾಲುಗಳನ್ನು ಚಾಚಿಕೊಂಡು ದೇಹವನ್ನು ಶಿಥಿಲದಂಡ ಆಸನದಲ್ಲಿ ವಿಶ್ರಾಂತಗೊಳಿಸಿ. ಹಾಗೆ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ಈಗ ಇನ್ನೊಂದು ಪಕ್ಕಕ್ಕೆ ಅಭ್ಯಾಸಕ್ಕೆ ಹೋಗೋಣ. ಈಗೆಲ್ಲ ಎಡಗಾಲನ್ನ ಮಡಿಸ್ಕೊಂಡು ಎಡಗಡೆಗೆ ತಿರುಗಿಸ್ಕೊಳ್ಳಿ. ಎಡಕಾಲಿನ ಹೆಬ್ಬೆರಳು ಮತ್ತು ಹಿಂಬಡಿ ನೆಲಕ್ಕೆ, ಬಲಪಾದ ಎಡತೊಡೆಯ ಭಾಗದ ಮೇಲೆ, ನಿಮ್ಮ ಎಡ ಹಸ್ತ ಬಲಮಂಡಿಯ ಮೇಲೆ ಇಡಿ. ಸೊಂಟವನ್ನು ಮೊದಲು ಬಲಗಡೆಗೆ ತಿರುಗಿಸ್ಕೊಳ್ಳಿ. ಸ್ಥಿತಿಲಿರಿ. 1 2 3 4 5 6 7 8 9 10 ಹಸ್ತಗಳ ನೆಲ ಮೇಲೆ ಸೊಂಟ ತಿರುಗಿಸ್ತಾ ಇರಿ. 11 12 13 14 15 16 17 18 19 20 ಹಾಗೆ ಉಸಿರನ್ನು ತಗೊಳ್ತಾ ಸಾಧಾರಣ ಸ್ಥಿತಿಗೆ ಬನ್ನಿ. ಕಾಲುಗಳನ್ನು ಮುಂದಕ್ಕೆ ಚಾಚಿಕೊಳ್ಳಿ. ಹಾಗೆ ಕಳೆದ ತರಗತಿಯಲ್ಲಿ ಮಾಡಿದ್ವಲ್ಲ ಆ ಅಭ್ಯಾಸಕ್ಕೆ ಹೋಗೋಣ. ಗೊತ್ತಿದೆ ಅಲ್ಲ, ಸೂಕ್ತ ಕೋಣಾಸನ. ಬೆನ್ನಿನ ಮೇಲೆ ಮಲ್ಕೊಂಡು ಕಾಲುಗಳನ್ನು ತಲೆ ಹಿಂದಕ್ಕೆ ತಾಗಿಸ್ಕೊಂಡು ಕೈ ತಲೆ ಕಡೆಗೆ ತೊಗೊಂಡು ಕಾಲು ಹಿಡ್ಕೊಳ್ಳೋದು. ಒಮ್ಮೆ ಮಾಡಿ ತೋರಿಸ್ತೀನಿ, ನೋಡ್ಕೊಂಡ್ಬಿಡಿ. ಬೆನ್ನಿನ ಮೇಲೆ ಮಲ್ಕೊಳ್ತೀವಿ. ಸೊಂಟದ ಪಕ್ಕ ಹಸ್ತಗಳು, ಪಾದ ಮೇಲೆ ಕೆತ್ಕೊಂಡು ನಿಧಾನವಾಗಿ ಹೋಗೋಕ್ಕಾದ್ರೆ ಒಳ್ಳೆಯದು. ಸ್ವಲ್ಪ ಕಷ್ಟ ಆಯಿತು, ಸ್ವಲ್ಪ ವೇಗವಾಗಿ ಹಿಂದಕ್ಕೆ ಹೋದರೂ ಪರವಾಗಿಲ್ಲ. ಸೊಂಟ ಮೇಲೆ ಕೆತ್ಕೊಂಡು ಕಾಲು ಬೆಳೆ ನೆಲಕ್ಕೆ ತಾಗಿಸ್ಬೇಕು. ಚೆನ್ನಾಗಿ ಬಂತು ಅಂದರೆ ನಿಧಾನವಾಗಿ ಕೈಗಳನ್ನು ತಲೆಗಡೆಗೆ ತೊಗೊಂಡು ಕಾಲು ಬೆಳೆ ಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಚೆನ್ನಾಗಿ ಬಂತು ಅಂದರೆ ಕಾಲುಗಳನ್ನು ಎಷ್ಟಾದಷ್ಟು ದೂರ ಇಡೋದಕ್ಕೆ ಪ್ರಯತ್ನ ಮಾಡಬೇಕು, ಸ್ಥಿತಿಯಲ್ಲಿರಬೇಕು. ಒಟ್ಟಿಗೆ ಅಭ್ಯಾಸಕ್ಕೆ ಹೋಗೋಣ. ಮೊದಲಿಗೆಲ್ಲ ಬೆನ್ನಿನ ಮೇಲೆ ಮಲ್ಕೊಳ್ಳಿ. ಸೊಂಟದ ಪಕ್ಕ ಹಸ್ತಗಳು, ನೀವು ಅನುಕೂಲಕ್ಕೆ ತಕ್ಕ ಹಾಗೆ ಅಭ್ಯಾಸಕ್ಕೆ ಹೋಗ್ಬೋದು. ನಿಧಾನವಾಗಿ ಕಾಲಿನ ಮೇಲೆ ಕೆತ್ಕೊಂಡು ಅಭ್ಯಾಸಕ್ಕೆ ಹೋದರೂ ಪರವಾಗಿಲ್ಲ, ಅಥವಾ ಒಂದು ಸ್ವಲ್ಪ ವೇಗವಾಗಿ ಹೋದರೂ ಪರವಾಗಿಲ್ಲ. ಆದರೆ ಕುತ್ತಿಗೆ ಕಡೆ ಗಮನ ಇರಲಿ. ಹಿಂದಿನ ಆಸನಗಳು ಸರಿಯಾಗಿ ಬಂದಿಲ್ಲ ಅಂದರೆ ಅದೇ ಆಸನಗಳ ಅಭ್ಯಾಸ ಮಾಡಿ. ಇದ್ರ ಕಡೆ ತುಂಬ ಒತ್ತಡ ಹಾಕೋದು ಬೇಡ. ನಿಧಾನವಾಗಿ ಅಭ್ಯಾಸಕ್ಕೆ ಹೋಗಿ. ಮೊದಲಿಗೆ ಕಾಲು ಬೆರಳುಗಳನ್ನು ನೆಲಕ್ಕೆ ತಾಗಿಸೋ ಪ್ರಯತ್ನ ಮಾಡಿ. ಇದಾದಮೇಲೆ ನಿಧಾನವಾಗಿ ಕೈಗಳನ್ನು ತಲೆಗೆ ತಗೊಳ್ಳಿ. ಕಾಲು ಬೆರಳುಗಳನ್ನು ಹಿಡಿಯೋಕ್ಕೆ ಪ್ರಯತ್ನ ಮಾಡಿ. ಚೆನ್ನಾಗಿ ಬಂತು ಅಂದರೆ ಕಾಲುಗಳನ್ನು ದೂರ ದೂರ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಸ್ಥಿತಿಯಲ್ಲಿರಿ. 1 2 3 4 5 6 7 ಸಾಧ್ಯ ಮಂಡಿ ನೇರ ಮಾಡಿ. 8
9 10 11 12 13 14 15 16 17 18 19 20. ಹಾಗೆ ಆಸನದಿಂದ ಹೊರಡೆ ಬನ್ನಿ. ಬೆನ್ನಿನ ಮೇಲೆ ಮಲ್ಕೊಂಡು ಕುತ್ತಿಗೆ, ಬೆನ್ನು, ಸೊಂಟ ಮತ್ತು ಇಡೀ ದೇಹವನ್ನು ವಿಶ್ರಾಂತಗೊಳಿಸ್ಕೊಳ್ಳಿ. ಹಾಗೆ ನಿಧಾನವಾಗಿ ಕಣ್ಣುಗಳನ್ನು ಬಿಡಿ. ನಿಮ್ಗೆ ಯಾವುದೇ ಹಂತದಲ್ಲಿ ವಿಶ್ರಾಂತಿ ಜಾಸ್ತಿ ಬೇಕು ಅಂತ ಅನಿಸಿದ್ರೆ ಆರಾಮಾಗಿ ವಿಡಿಯೋ ನಿಲ್ಲಿಸ್ಕೊಂಡು ಅಭ್ಯಾಸ ಮಾಡಿ. ನಮ್ಮೊಟ್ಟಿಗೆ ಅಭ್ಯಾಸ ಮಾಡಬೇಕು ಅಂತೇನಿಲ್ಲ, ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಅಭ್ಯಾಸವನ್ನು ಅಳವಡಿಸ್ಕೊಂಡು ಮಾಡ್ಬೋದು. ಈಗೇನಾದರೂ ಕೆಲವೊಂದು ಸರಿ ಇನ್ನೂ ವಿಶ್ರಾಂತಿ ಬೇಕು, ಉಸಿರಾಟ ಇನ್ನೂ ವೇಗವಾಗಿ ನಡೀತಾ ಇತ್ತು ಅಂದರೆ ಸ್ವಲ್ಪ ಹೊತ್ತು ನೀವು ಆರಾಮಾಗಿ ಮಲ್ಕೊಂಡು ವಿಶ್ರಾಂತಿ ಪಡ್ಕೊಂಡು ಆಮೇಲೆ ತಿರ್ಗಿ ವಿಡಿಯೋ ಮುಂದುವರಿಸ್ಕೊಂಡು ಅಭ್ಯಾಸವನ್ನು ಮಾಡ್ತಾ ಹೋಗ್ಬೋದು. ಈಗ ಮುಂದಿನ ಅಭ್ಯಾಸ ಬಂದು ಮತ್ಸ್ಯಾಸನ. ಮತ್ಸ್ಯಾಸನದ್ದು ಈ ಪ್ರಭೇದದಲ್ಲಿ ಬಂದು ನಾವು ಸುಖಾಸನಕ್ಕೆ ಬರ್ತೀವಿ. ಸುಖಾಸನದಿಂದ ತಲೆಯ ಭಾಗದ ಪಕ್ಕ ಹಸ್ತಗಳನ್ನು ಊರಬೇಕು. ನಿಧಾನವಾಗಿ ಮೇಲ್ಬೆನ್ನನ್ನು ಮೇಲಕ್ಕೆ ಎತ್ಕೊಂಡು ನೆತ್ತಿಯನ್ನು ನೆಲಕ್ಕೆ ತಾಗಿಸಿ ಸ್ಥಿತಿಯಲ್ಲಿರೋದಕ್ಕೆ ಪ್ರಯತ್ನ ಮಾಡಿ. ಎಷ್ಟಾಗುತ್ತೆ ಅಷ್ಟೇ ಮಾಡಿ, ತುಂಬ ಒತ್ತಡ ಹಾಕೋದು ಬೇಡ. ಕುತ್ತಿಗೆ ಕಡೆ ಗಮನ ಇರಲಿ. ಮೊದಲಿಗೆ ಸುಖಾಸನದಲ್ಲಿ ಮಾಡಿ. ಪೃಷ್ಠಭಾಗ ನೆಲದ ಮೇಲೆ ಇರುತ್ತೆ, ಪೃಷ್ಠಭಾಗ ಮೇಲೆತ್ತಿ ಅಭ್ಯಾಸ ಮಾಡೋದು ಬೇಡ. ತಲೆಯ ಭಾಗದ ಪಕ್ಕ ಹಸ್ತಗಳು ನಿಧಾನವಾಗಿ ಮೇಲ್ಬೆನ್ನನ್ನು ಮೇಲಕ್ಕೆ ಎತ್ಕೊಂಡು ನೆತ್ತಿಯನ್ನು ನೆಲಕ್ಕೆ ತಾಗಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10 11 12 13 14 15 16 17 18 19 20. ಹಾಗೆ ಬೆನ್ನಿನ ಮೇಲೆ ಮಲ್ಕೊಂಡು ಬೆನ್ನನ್ನು ವಿಶ್ರಾಂತಗೊಳಿಸಿ. ಬೆನ್ನು ಮತ್ತು ಕುತ್ತಿಗೆಯನ್ನು ವಿಶ್ರಾಂತಗೊಳಿಸ್ಕೊಳ್ಳಿ. ಈಗ ಕೊನೆಯದಾಗಿ ಮರ್ಕಟಾಸನ ಅಭ್ಯಾಸ ಮಾಡೋಣ. ಕೈಗಳನ್ನು ಬುದ್ಧಸಮಾನಾಂತರವಾಗಿ ಚಾಚಿ 2 ಕಾಲುಗಳನ್ನು ಮಡಚಿಕೊಳ್ಬೇಕು. ಈಗ 1 ಕಾಲುಗಳನ್ನು ಬಲಪಕ್ಕಕ್ಕೆ ತಿರುಗಿಸಿ, ಕತ್ತನ್ನು ಎಡಗಡೆಗೆ ತಿರುಗಿಸಿ. 2 ಕಾಲನ್ನ ಎಡಪಕ್ಕಕ್ಕೆ, ಕತ್ತನ್ನು ಬಲಗಡೆಗೆ. 3 4 5 6 7 8 9 10 11. ಹಾಗೆ ಬಲಗಡೆ ತಿರುಗಿಸ್ಕೊಂಡು ಸ್ಥಿತಿಯಲ್ಲಿರಿ. 1 2 3 4 5 6 7 8 9 10. ಹಾಗೆ ಇನ್ನೊಂದು ಪಕ್ಕಕ್ಕೆ ಕಾಲುಗಳನ್ನು ಎಡಪಕ್ಕಕ್ಕೆ, ಕತ್ತನ್ನು ಬಲಗಡೆಗೆ. 1 2 3 4 5 6 7 8 9 10. ಉಸಿರನ್ನು ತಗೊಳ್ತಾ ಮೇಲಕ್ಕೆ. ಹಾಗೆ 2 ಕಾಲುಗಳನ್ನು ಚಾಚಿ ಈಗ ಶವಾಸನದಲ್ಲಿ ದೇಹವನ್ನು ವಿಶ್ರಾಂತಗೊಳಿಸಿಕೊಳ್ಳೋಣ. ಕಾಲುಗಳ ಮಧ್ಯೆ ಅಂತರ ಇರಲಿ. ಕೈಗಳು ದೇಹದಿಂದ ಸ್ವಲ್ಪ ದೂರ ಇರಲಿ. ಹಸ್ತಗಳು ಮೇಲ್ಮುಖವಾಗಿರಬೇಕು. ಕಣ್ಣುಗಳನ್ನು ಮುಚ್ಚಿ
ಇಡೀ ದೇಹವನ್ನು ಸಂಪೂರ್ಣ ಸಡಿಲ ಮಾಡಿ ದೇಹದ ಯಾವುದೇ ಸ್ನಾಯುವಿನ ಮೇಲೆ ಯಾವುದೇ ಹಿಡಿತ ಬೇಡ. ಇಡೀ ದೇಹವನ್ನು ಸಡಿಲ ಮಾಡಿಕೊಂಡು ಇಡೀ ದೇಹದ ಭಾರವನ್ನು ಭೂಮಿಯ ಮೇಲೆ ವರ್ಗಾಯಿಸೋದಕ್ಕೆ ಪ್ರಯತ್ನ ಮಾಡಿ. ಹಾಗೆ ನಿಮ್ಮ ಮನಸ್ಸನ್ನು ಸಹ ವಿಶ್ರಾಂತಗೊಳಿಸಿಕೊಳ್ಳಿ. ಹಾಗೆ ಮನಸ್ಸನ್ನು ಅಂತರ್ಮುಖಗೊಳಿಸಿಕೊಂಡು ಉಸಿರಿನ ಹರಿದಾಟದ ಮೇಲೆ ಕೇಂದ್ರೀಕರಿಸಿ. ಕೇವಲ ಉಸಿರಿನ ಚಲನೆಯ ಮೇಲೆ ಗಮನ ಇರಬೇಕು. ಅತ್ಯಂತ ಜಾಗೃತಿಯಿಂದ ಒಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನು ಹೊರ ಹಾಕಿ ಹಾಗೆ ಹಂತ ಹಂತವಾಗಿ ಶವಾಸನದಿಂದ ಹೊರಬರೋಣ. ಮೊದಲಿಗೆ ನಿಮ್ಮ ಕಾಲಿನ ಬೆರಳುಗಳಿಗೆ ಚಲನೆಯನ್ನು ಕೊಡಿ. ಹಾಗೆ ನಿಧಾನವಾಗಿ ಕಣಕಾಲುಗಳಿಗೆ ಚಲನೆಯನ್ನು ಕೊಡಿ. ಎರಡೂ ಕಾಲುಗಳನ್ನು ಅಲುಗಾಡಿಸಿ ಕೈನ ಬೆರಳುಗಳಿಗೆ ಚಲನೆಯನ್ನು ಕೊಡಿ. ಮಣಿಕಟ್ಟುಗಳನ್ನು ಅಲುಗಾಡಿಸಿ ಎರಡೂ ಕೈಗಳನ್ನು ಅಲುಗಾಡಿಸಿ ಕತ್ತನ್ನು ನಿಧಾನವಾಗಿ ಬಲಪಕ್ಕಕ್ಕೆ ಹೊರಳಿಸಿ. ಅಷ್ಟೇ ನಿಧಾನವಾಗಿ ಕತ್ತನ್ನು ಎಡಪಕ್ಕಕ್ಕೆ ಹೊರಳಿಸಿ ಕುತ್ತಿಗೆಯನ್ನು ಸಾಧಾರಣ ಸ್ಥಿತಿಗೆ ತನ್ನಿ. ಹಾಗೆ ಕಾಲುಗಳನ್ನು ಕೂಡಿಸಿಕೊಳ್ಳಿ. ಕೈಗಳನ್ನು ದೇಹದೆಡೆಗೆ ತನ್ನಿ. ಬಲಗೈಯನ್ನು ಮಾತ್ರ ತಲೆಯಿಂದಕ್ಕೆ ಚಾಚಿ ಎಡಹಸ್ತವನ್ನು ಹೊಟ್ಟೆಯ ಭಾಗದ ಮೇಲೆ ಇಡಿ. ಎಡಗಾಲನ್ನು ಮಡಿಸಿಕೊಳ್ಳಿ. ಎಡಪಾದ ನೆಲಕ್ಕೆ ಊರುತ್ತಾ ಬಲಪಕ್ಕಕ್ಕೆ ಹೊರಳಿ ದೇಹವನ್ನು ಮತ್ತೊಮ್ಮೆ ವಿಶ್ರಾಂತಗೊಳಿಸಿ. ಹಾಗೆ ಇದೇ ಭಾಗದ ಮುಂದೆ ಎಡಹಸ್ತ ನೆಲಕ್ಕೆ ಊರುತ್ತಾ ಬಲಮೊಳಕೈ ಮತ್ತು ಬಲಹಸ್ತ ಸಹಾಯದಿಂದ ಮೇಲೆ ಬನ್ನಿ. ಹಾಗೆ ನಿಮಗೆ ಅನುಕೂಲ ಇರುವಂತಹ ಆಸನದಲ್ಲಿ ಕುಳಿತುಕೊಳ್ಳಿ. ಈಗ ಒಮ್ಮೆ ಓಂಕಾರ ಮತ್ತು 3 ಬಾರಿ ಶಾಂತಿಯನ್ನು ಉಚ್ಚಾರ ಮಾಡುತ್ತಾ ತರಗತಿಯನ್ನು ಮುಕ್ತಾಯಗೊಳಿಸೋಣ. ನಮಸ್ಕಾರ ಸ್ಥಿತಿ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳಿ. ಓಂ ಶಾಂತಿ ಶಾಂತಿ ಶಾಂತಿ. ಹಾಗೆ ನಿಧಾನವಾಗಿ ಬೆನ್ನ ಹಿಂದೆ ಕೈಗಳನ್ನು ಕಟ್ಟಿ ಮಣಿಕಟ್ಟನ್ನು ಹಿಡಿದುಕೊಳ್ಳಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕತ್ತನ ಮೇಲೆ ಚಾಚಿ ಇದೇ ಭಾಗವನ್ನು ವಿಶಾಲಗೊಳಿಸಿ ಉಸಿರನ್ನು ಹೊರ ಹಾಕುತ್ತಾ ನಿಧಾನವಾಗಿ ಮುಂದಕ್ಕೆ ಬಾಗಿ ಹಣೆಯನ್ನು ನೆಲಕ್ಕೆ ತಾಗಿಸೋ ಪ್ರಯತ್ನ ಮಾಡಿ ಭೂತಾಯಿಗೆ ನಮನವನ್ನು ಸಲ್ಲಿಸಿ ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಹಾಗೆ ಮೇಲೆ ಬನ್ನಿ. ಕೈಗಳನ್ನು ಮುಂದಕ್ಕೆ ತಂದು
ಹಸ್ತಗಳನ್ನು ಪರಸ್ಪರ ಒತ್ತಿ ತಿಕ್ಕಿ ಹಸ್ತಗಳ ಮಧ್ಯೆ ಶಾಖ ಉತ್ಪತ್ತಿ ಆಗಬೇಕು. ಹಸ್ತಗಳಿಗೆ ಬಟ್ಟಲಿನ ಆಕಾರ ಕೊಡಿ. ಕಣ್ಣುಗಳ ಮೇಲಿಡಿ. ಶಾಖವನ್ನು ಗಮನಿಸುತ್ತಾ ಕಣ್ಣುಗಳನ್ನು ವಿಶ್ರಾಂತಗೊಳಿಸಿ ಹಾಗೆ ಕೈಗಳನ್ನು ಮುಂದಕ್ಕೆ ತಂದು ಹಸ್ತದರ್ಶನ. ಹಸ್ತಗಳನ್ನು ನೋಡಿ. ನಾವು ಹಾಕುತ್ತಿರುವ ಈ ವಿಡಿಯೋ ಸರಣಿಗಳು, ಯೋಗ ತರಗತಿಯ ಸರಣಿಗಳು ನಿಮಗೆ ಅನುಕೂಲ ಆಗ್ತಾಯಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಅನುಕೂಲ ಆಗ್ತಾಯಿದೆ ಅಂತ ಅನಿಸಿದ್ರೆ ಮತ್ತು ಇನ್ನಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಅನಿಸಿದ್ರೆ ಈ ವಿಡಿಯೋನ ಇನ್ನಷ್ಟು ಜನಕ್ಕೆ ತಲುಪಿಸೋಕ್ಕೆ ಸಹಾಯ ಮಾಡಿ. ಈ ವಿಡಿಯೋನ ಹಂಚಿ ಅಥವಾ ಶೇರ್ ಮಾಡಿ. ಮತ್ತು ಇನ್ನಷ್ಟು ಜನಗಳಿಗೂ ಸಹ ಯೋಗವನ್ನು ಅಭ್ಯಾಸ ಮಾಡಲಿಕ್ಕೆ ಅಥವಾ ಯೋಗಾಸನ ಅಭ್ಯಾಸಗಳನ್ನು ಮಾಡಲಿಕ್ಕೆ ಪ್ರೇರೇಪಣೆ ಕೊಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.